ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಗೋಟೇದ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಸುಕ್ಷೇತ್ರ ಮಲ್ಲಿಕಾರ್ಜುನ ದೇವಸ್ಥಾನದ ವಿಡಿಯೋ ಮಾಡಕತ್ತೆ ನೋಡ್ರಿ. ಎಲ್ಲ ಕಲ್ಲಿನೊಳಗೆ ಕರಿ ಕಲ್ಲಿನಿಂದ ನಿರ್ಮಾಣ ಆಗೈತ್ರಿ. ಆಮೇಲೆ ಮೇಲ್ಗಡೆ ಎಲ್ಲ ಏನು ಮಾಡ್ಯಾರಿ, ಈ ರೀತಿ ಪೇಂಟಿಂಗ್ದ ಬಣ್ಣ ಅದು ಕೊಟ್ಟು, ಆಮೇಲೆ ಕಲ್ಲಿನೊಳಗೆ ಚಿತ್ರಕಲೆ ವಿನ್ಯಾಸ ನೋಡ್ರಿ ಯಾವ ರೀತಿ ಐತಿ ನಮ್ಮ ಮಲ್ಲಿಕಾರ್ಜುನ ದೇವಸ್ಥಾನ. ಶ್ರೀಶೈಲ ಮಲ್ಲಿಕಾರ್ಜುನನ ಇಲ್ಲಿ ಬಂದು ನಮ್ಮ ಗೋಟೆದೊಳಗೆ ಪ್ರತಿಷ್ಠಾಪನೆಗೊಂಡಾರಿ. ಆಮೇಲೆ ಎಲ್ಲ ಯುವಕರ ಮಂಡಳಿಯವರು, ಆಮೇಲೆ ಅಕ್ಕನ ಬಳಗದವರು, ಅಣ್ಣನ ಬಳಗದವರು, ಪ್ರತಿಯೊಬ್ಬರೆಲ್ಲ ಊರಾನವರು, ಎಲ್ಲ ಸಮಾಜದವ್ರು, ಗೋಟೆದ ಗ್ರಾಮ ತಾಯಂದಿರು, ಅಕ್ಕ ತಂಗಿಯರು, ಪ್ರತಿಯೊಬ್ಬರೆಲ್ಲ ಇಲ್ಲಿ ಮಲ್ಲಯ್ಯನ ಗುಡಿ ಒಳಗೆ ಯಾಕೆ ಬರಾಕತ್ತಾರಪ್ಪ ಅಂದ್ರೆ ರೀ, ನಮ್ಮ ಗೋಟೆದ ಗ್ರಾಮದೊಳಗೆ ರೀ ಅಂದ್ರೆ 6 ದಿವಸ ಆಗಸ್ಟ್ 6ನೇ ತಾರೀಕಿನ ಹಿಡ್ಕೊಂಡು 12ನೇ ತಾರೀಕಿನ ತನಕ ಜಮಖಂಡಿಯ ಓಲೆ ಮಠದ ಆನಂದ ಸ್ವಾಮೀಜಿ ಅವರು ಬಂದಿದ್ರಿ. ಸತತವಾಗಿ ಏನು ಮಾಡಿದ್ರಿ ಅವರು 6ನೇ ತಾರೀಕಿನ ಹಿಡ್ಕೊಂಡು 12ನೇ ತಾರೀಕಿನ ತನಕ ದುಶ್ಚಟಗಳ ಭಿಕ್ಷೆರಿ, ಸದ್ಗುಣಗಳ ದೀಕ್ಷೆರಿ, ಜನಜಾಗೃತಿ ಕಾರ್ಯಕ್ರಮ ರೀ. ಪ್ರತಿಯೊಂದು ಹಳ್ಳಿಯೊಳಗೂ ವ್ಯಸನ ಮುಕ್ತ ಹಳ್ಳಿ ಮಾಡ್ಬೇಕಂತೇಳಿ ಸಂಕಲ್ಪ ಮಾಡಿದ್ರಿ. ಅದಕ್ಕೆ ನನಗೆ 6 ದಿವಸದಿಂದ ಏನು ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ. ಇವಾಗ ಲಾಸ್ಟ್ 7ನೇ ದಿವಸಿಗೆ ರೀ ನಾವು ವಿಡಿಯೋ ಮಾಡಿದ್ರಿ. ಬೀಳ್ಕೊಡುಗೆ ಸಮಾರಂಭ ಇರ್ತವತ್ತ ನಮ್ಮ ವೈಯಕ್ತಿಕ ಕಾರ್ಯಕ್ರಮ ಇರೋದ್ರಿಂದ ನಾ ಬೇರೆ ಕಡೆ ಹೋಗಿದ್ದೀನಿ ರೀ. ಹಾಗಾಗಿ ನನಗೆ 6 ದಿವಸದಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಲಾಸ್ಟಿಗೆ 7ನೇ ದಿವಸಿಗೆ ಅಪ್ಪ ಅವ್ರದ್ದು ಬೀಳ್ಕೊಡುಗೆ ಸಮಾರಂಭ ಇತ್ತು. ಅವತ್ತು ಅಡುಗೆ ಏನೇನು ಮಾಡ್ಯಾರು, ಇಲ್ಲೆಲ್ಲ ಮಲ್ಲೇನ ಗುಡಿ ಒಳಗೆ ಮಾಡಿಸ್ಯಾರಿ. ಅದಕ್ಕೆ ನಾ ಅಡುಗೆ ಮಾಡೋದು ತೋರಿಸೋ ಮುಂದಾಗ ಮಲ್ಲೇನ ಗುಡಿದು ಒಂದು ಯಾಕೆ ವಿಡಿಯೋ ಮಾಡಬಾರ್ದು ಅಂತೇಳಿ ಮಾಡಿ ನೋಡ್ರಿ. ಇದು ಮಲ್ಲೇನ ಗುಡಿ ದೊಡ್ಡ ದೇವಸ್ಥಾನ ಐತ್ರಿ ನಮ್ಮ ಗೋಟೆದ ಗ್ರಾಮದೊಳಗೆ. ಇಲ್ಲಿ ಮದುವೆ ಹಾಲ್ ಕೂಡ ಐತ್ರಿ. ಎಲ್ಲ ಮದುವೆ ಸಮಾರಂಭಗಳು ನಡೀತಾರೆ, ಪ್ರತಿಯೊಂದು ಕಾರ್ಯಕ್ರಮ ನಡೀತಾರೆ ದೊಡ್ಡ ಅದಲ್ದನ ಇಲ್ಲಿ ಪ್ರವಚನ, ಪುರಾಣ ಇಂಥವೆಲ್ಲ ಕಾರ್ಯಕ್ರಮ ನಡೀತಾವ್ರಿ. ಈಗ ಗುಡಿ ನೋಡ್ಕೊಂಡು ಬರ್ರಿ ಯಾವ ರೀತಿ ಐತಿ ಅಂತ ಹೇಳಿ. ಮೇಲ್ಗಡೆ ಎಲ್ಲ ಸ್ಲ್ಯಾಪ್ ಹಾಕ್ಯಾರಿ, ಕಲ್ಲಿನಿಂದ ನಿರ್ಮಾಣ ಮಾಡ್ಯಾರ. ಇವ್ರು ನಮ್ಮ ಗೋಟೆದ ಗ್ರಾಮದ ಯುವಕರ ಮಂಡಳಿ ಅವ್ರಿ. ಎಲ್ಲರೂ ಪ್ರತಿಯೊಬ್ಬರೆಲ್ಲ ಜವಾಬ್ದಾರಿ ತೊಗೊಂಡ ಸ್ವಾಮೀಜಿ ಅವರ ಬಂದಾಗ ಎಲ್ಲ ಮುಂದೆ ನಿಂತ ಕೆಲಸವನ್ನು ನಿರ್ವಹಿಸ್ಯಾರಿ. ತಮ್ಮ ಮನೆ ಕೆಲಸ ಮಠ ಬಿಟ್ರಿ ಸ್ವಾಮೀಜಿ ಅವ್ರು ಬಂದಾಗ ಪ್ರತಿಯೊಂದೆಲ್ಲ ಜವಾಬ್ದಾರಿ ತೊಗೊಂಡ ಕೆಲಸ ಓಡಾಡಿ ಮಾಡ್ಯಾರಿ. ಇವರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇನ್ನು ನಮ್ಮ ಯುವಕರ ಮಂಡಳಿಯವರು ಅಧ್ಯಕ್ಷರದಾರಿ, ಅವರು ಅಣ್ಣ ಅವ್ರನ್ನೂ ಕೂಡ ತೋರಿಸ್ತೇನೆ ರೀ. ಇಲ್ಲಿ ಬರಾಕತ್ತಾರು ಪ್ರತಿಯೊಬ್ಬರೆಲ್ಲ ಓಡಾಡಿ ಯಾವ ರೀತಿ ಕೆಲಸ ಮಾಡಕತ್ತಾರ ನೋಡ್ರಿ. ಆ ಕಡೆ ಅಕ್ಕನ ಭಾಗದವರು, ತಾಯಂದಿರು, ಅಣ್ಣ ತಮ್ಮಂದಿರು, ಇವರು ಅಧ್ಯಕ್ಷರಿ, ಯುವಕರ ಮಂಡಳಿಯವರ ಅಧ್ಯಕ್ಷರಿ. ಇವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಿರಿ. ಸ್ವಾಮೀಜಿ ಅವ್ರನ್ನ ಕರೆಸಿ ಎಲ್ಲರನ್ನೂ ದುಶ್ಚಟಗಳನ್ನ ಬಿಡಿಸುವಂಥ ಪ್ರಯತ್ನ ಮಾಡಿರಿ. ನಿಮ್ಮ ಈ ಕಾರ್ಯಕ್ಕೆ ನನ್ನ ಕೋಟಿ ನಮನಗಳು. ಯಾಕಂದ್ರೆ ಇಂಥವ್ರು ಇರ್ಬೇಕ್ರಿ ಯುವಕರು ಪ್ರತಿಯೊಂದು ಊರಾಗ. ಇಂಥವ್ರಿಂದ ಏನಾಕತ್ರಿ, ಒಂದು ಊರ ಉದ್ಧಾರ ಆಕತಿ. ಯಾಕಂದ್ರೆ ಹಲವಾರು ದುಶ್ಚಟಗಳನ್ನ ಬಿಡ್ಲಾಕ ನೀವು ಎಲ್ಲರೂ ಒಳ್ಳೆಯ ಸಂದೇಶ ಕೊಟ್ಟಿರಿ. ಇವಾಗ ಇವರೆಲ್ಲರೂ ಗೋಟೆದ ಗ್ರಾಮದ ನಮ್ಮ ಹನುಮಂತನ ದಾಸ್ಯಾಳ ಅವ್ರಿ. ಆಮೇಲೆ ಇನ್ನು ಉಳ್ದಾನವರೆಲ್ಲ ಅದ್ರಿ ಅಂದ್ರೆ ಪರಸು ಮುಧೋಳ. ಆಮೇಲೆ ಉಳ್ದಾನವ್ರ ಹೆಸರು ನನಗೆ ಗೊತ್ತಿಲ್ಲ, ಹಾಗಾಗಿ ಹೆಸರು ಯಾಕೆ ಹೇಳಿದಂತೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಪ್ರತಿಯೊಬ್ಬರೆಲ್ಲ ನನ್ನ ಅಣ್ಣ ತಮ್ಮಂದಿರು, ಕಾಕಾವರು, ಪ್ರತಿಯೊಬ್ಬರೆಲ್ಲ ಅಜ್ಜಂದಿರು, ಆಮೇಲೆ ಅಕ್ಕ ತಂಗಿಯರು, ತಾಯಂದಿರು ಎಲ್ಲರೂ ಸ್ವಾಮೀಜಿಯವರು ಬಂದಾಗ ಬೀಳ್ಕೊಡುಗೆ ಸಮಾರಂಭ ದಿನ ರಾತ್ರಿ ಅನ್ನ ಪ್ರಸಾದಕ್ಕೆ ಅಡುಗೆ ಮಾಡಕತ್ತಾರೆ. ಇವರೆಲ್ಲ ಅನ್ನ ಮಾಡೋದ್ರಿ, ಸಾಂಬಾರು ಮಾಡೋದ್ರಿ, ಪಲ್ಯ ಮಾಡೋದ್ರಿ. ಪ್ರತಿಯೊಬ್ಬರೆಲ್ಲ ಕಟ್ಟಿಗೆ ಒಲೆ ಮೇಲೆ ನೋಡಕತ್ತೀರಿ. ನಮ್ಮ ಉತ್ತರ ಕರ್ನಾಟಕದೊಳಗೆ ಭಾರಿ ಫೇಮಸ್ ರೀ. ಸೌದಿ ಒಲೆ ಮ್ಯಾಗ ಅಡುಗೆ ಮಾಡ್ತಾರೆ ಯಾವುದೋ ಕಾರ್ಯಕ್ರಮ ಮಾಡಿದ್ರು. ಈ ಕಡೆ ಎಲ್ಲರೂ ಹೋಳ್ಗೆ ಲಟ್ಟಿಸ್ಲಾಕ ಕೂತಾರ ನೋಡ್ರಿ. ಹಂಚಿಟ್ಟಾರಿ, ದೊಡ್ಡ ಹಂಚ. ಕೆಳಗಡೆ ಏನು ಮಾಡ್ಯಾರಿ, ಕಟ್ಟಿಗೆ ಹಚ್ಚಾರಿ. ಇದು ಊರು ಕೂಡ ಏನು ಮಾಡ್ಲಾಕತ್ತಾರೆ, ಕಟ್ಟಿಗೆ ಊರಿ ಮೇಲೆ ಹೋಳ್ಗೆ ಲಟ್ಟಿಸ್ಲಾಕತ್ತಾರು. ಹುರ್ನ ಎಲ್ಲ ರೆಡಿ ಮಾಡ್ಕೊಂಡಾರು. ಒಂದು 60ರಿಂದ 65 ಕಿಲೋ ಬ್ಯಾಳಿ ಹಾಕ್ಯಾರಿ ಅವತ್ತು. ಆಮೇಲೆ ಅದಕ್ಕೆ ಒಂದು 60ರಿಂದ 65 ಕಿಲೋ ಬ್ಯಾಳ್ರಿ. ಆಮೇಲೆ 1 kg ಬ್ಯಾಳಿಗೆ ರೀ ಡಬಲ್ ಹಿಟ್ಟು ಹತ್ತೈತಿ. ಯಾವಾಗಲಿ 2 ಕಿಲೋ ಗೋಧಿ ಹಿಟ್ಟು. ಹಂಗೆ ನೋಡ್ರಿ ಎಷ್ಟಾಯ್ತು, 60ರಂತೆ ಹಿಡಿದ್ರೆ ಡಬಲ್ ಎಷ್ಟು ಆಕತ್ರಿ ನಿಮ್ಗೆ. ಅದ್ರ ಮೇಲೆ ಲೆಕ್ಕ ಹಾಕೋರಿ. ಅಂದ್ರೆ ದೊಡ್ಡ ಪ್ರಮಾಣದೊಳಗೆ ಹೋಳ್ಗೆ ಮಾಡ್ಲಾಕತ್ತಾರೆ ಎಲ್ಲರೂ. ಗೋಟೆದ ಗ್ರಾಮ ತಾಯಂದಿರು, ಅಕ್ಕ ತಂಗಿಯರು, ಪ್ರತಿಯೊಬ್ಬರೆಲ್ಲ ಅವ್ವ ಅವರು ನೋಡಾತಿರಿ. ಆ ಕಡೆ ಕಾಕ ಅವರು, ಅಜ್ಜ ಅವರು, ಯುವಕರ ಮಂಡಳಿಯವರು, ಚಿಕ್ಕ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರ ತನ ಮನೆಯೊಳಗೆ ಯಾರೂ ಒಬ್ಬರು ಇಲ್ರಿ. ಸತತವಾಗಿ ಸ್ವಾಮೀಜಿ ಅವ್ರು ಏನು 6ನೇ ತಾರೀಕಿಂದ ಬಂದಿದ್ರಲ್ರಿ, 12ನೇ ತಾರೀಕಿನ ತನಕ ಇದೇ ರೀತಿ ಸಂಜೆ ಮಾಡಿ ಎಲ್ಲ ಸ್ವಾಮೀಜಿಯವ್ರ ಹಿತ ನುಡಿಗಳನ್ನ ಕೇಳೋದ್ರಿ. ಸಂಜೆ 7 ಗಂಟೆಗೆ ಫಂಕ್ಷನ್ ಚಾಲು ಆತಂದ್ರೆ ರಾತ್ರಿ 10 11 ತನಕ ಅವ್ರದ್ದು ಪ್ರವಚನ ರೀ. ಆಮೇಲೆ 10ರಿಂದ 11 12 ತನಕ ಊಟದ ವ್ಯವಸ್ಥೆ ಇರ್ತೈತಿ. ಊಟ ರಾತ್ರಿ ಎಲ್ಲ ಪ್ರವಚನ ಮುಗ್ಯಾನ ಊಟದ ಕಾರ್ಯಕ್ರಮ ಅದೈತ್ರಿ. ಭಾರಿ ನುಡಿಮುತ್ತುಗಳನ್ನು ಹೇಳಿ ಎಲ್ಲರೂ ಸಂಕಲ್ಪ ಅಂದ್ರೆ ತೊಗೊಂಡು ಹೋಗ್ಯಾರಿ ನಮ್ಮ ಸ್ವಾಮೀಜಿಯವರು. ಆನಂದ ಓಲೆಮಠ ಸ್ವಾಮೀಜಿಯವ್ರಿಗೆ ಚಲೋ ನಡೆಸ್ಕೊಟ್ಟಾರ ಕಾರ್ಯಕ್ರಮ. ಅದಲ್ದ ನಮ್ಮ ಗೋಟೆದ ಗ್ರಾಮಕ್ಕೆ ಬಾಂಧವರು ತಮ್ಮ ದಿವ್ಯ ಪಾದಗಳನ್ನ ಸ್ಪರ್ಶನೆ ಮಾಡಿ ನಮ್ಮ ಗೋಟೆದ ಗ್ರಾಮದ ಜನರಲ್ಲಿ ಜಾಗೃತಿ ಮೂಡಿಸ್ರಿ. ಹಲವಾರು ದುಶ್ಚಟಗಳು ಒಳಗಾಗಿರ್ತಕ್ಕಂಥ ಅಂದ್ರೆ ತಂಬಾಕು ಸೇವನೆ, ಗುಟ್ಕಾ ಸೇವನೆ, ಮದ್ಯಪಾನ, ದಾರು ಕುಡಿದು ಅಂಥವ್ರು ಚಟಗಳನ್ನ ಏನು ಮಾಡ್ಯಾರು, ಬಿಡಿಸಿ ಒಳ್ಳೆ ಕೆಲಸ ಮಾಡ್ಯಾರು. ಅದಕ್ಕೆ 7ನೇ ದಿವಸದ ಫಂಕ್ಷನ್ಗೆ ಬೀಳ್ಕೊಡುಗೆ ಸಮಾರಂಭಕ್ಕೆ ಇಷ್ಟೆಲ್ಲರೂ ನಮ್ಮ ಗೋಟೆದ ಗ್ರಾಮದ ತಾಯಂದಿರು ಹೋಳ್ಗೆ ಮಾಡ್ಲಾಕತ್ತಾರೆ ಓಡಾಡಿ. ಎಲ್ಲರೂ ಹಂಚಿನ ಮ್ಯಾಗ ಸ್ವಲ್ಪ ಜನ ನೋಡ್ರಿ ಎಷ್ಟು ಜನ ಅದಾರಿ ಇಲ್ಲಿ. ಎಲ್ಲರೂ ಒಂದು 10-15 ಜನ ಉಳ್ಳಿನ ತುಂಬ್ತಾರೆ, ಒಂದು 15 ಜನ ಹೋಳ್ಗೆ ಲಟ್ಟಿಸ್ತಾರೆ, ಇನ್ನೊಂದು 10-15 ಜನ ಹೋಳ್ಗೆ ಮಾಡ್ತಕ್ಕ
ಮಾಡಿರ್ತಕ್ಕಂಥ ಹೋಳಿಗೆಗಳನ್ನ ಬಿಸಿ ಈ ರೀತಿ ಕಾಗದೊಳಗೆ ಮಡಿಚಿಟ್ಟಾರೆ ಸುಳ್ಳಿ ಸುತ್ತಿ ದೂಡಿ ಒಳಗೆ ತುಂಬ್ಕೊಂಡು ಆ ಕಡೆ ಹೋಗಿ ಅಲ್ಲಿ ಒಂದು 5-6 ಜನ ಕೂತಾರೆ ಎಲ್ಲ ತಾಯಂದಿರು ಅಜ್ಜಿ ಅವರು ಅದು ರೀ. ಅಲ್ಲಿ ಟ್ರೇದೊಳಗೆ ಅವ್ರ ಹೋಳಿಗೆ ಏನು ಮಾಡಕತ್ತಾರೆ ಅವರು ವ್ಯವಸ್ಥಿತ ಲೈನ್ ಬೈ ಲೈನ್ ಹಚ್ಚಾಕತ್ತಾರು. ನೋಡ್ಲಾಕತ್ತೀರಿ ಎಷ್ಟು ಸಾಂಬಾರು ಅದು ರೆಡಿ ಆಗೈತಿ, ಇಷ್ಟು ಭಾರಿ ಆಗಿತ್ತಲ್ರಿ ಅವತ್ತು ಅಡಿಗೆ. ನನಗಂತೂ ನೋಡಿ ಭಾರಿ ಖುಷಿ ಆಯ್ತು. ಆಮೇಲೆ ಮರದೊಳಗೆ ತೊಗೊಂಡು ಬಂದಿರೋ ಜ್ಯೋತಿ ಪಾಟೋಳಿ ಅಕ್ಕ ಅಂಥೇಳಿ ಮಜಾ ಮಾಡೋಕೆ ಇವ್ರ ತಮ್ಮ ಅವ್ರು ಏನಂದ್ರು ಒಣಸಾಗೇನ ಅಕ್ಕ ಇನ್ಕ ಬಂದಾಗ ನೀವು ಚಂದ ಬಂದಿಲ್ಲ, ಅದಕ್ಕೆ ಇನ್ನೊಂದು ಸಲ ಹೋಗಿ ರಿಪೀಟ್ ವಾಪಸ್ ಬರ್ರಿ ಅಂಥೇಳಿ ಸುಮ್ಮನೆ ಚೇಷ್ಟ ಮಾಡ್ಯಾರ ಅವರು. ನಾನು ಇದನ್ನೊಂದು ವಿಡಿಯೋಸ್ ತಮಾಷೆಯಾಗಿ ಏನು ಮಾಡೀನು ವಿಡಿಯೋ ಹಾಕಿ, ನಿಮ್ಗೆ ಯಾರೂ ತಪ್ಪು ತಿಳಿಲಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಇವರು ಜ್ಯೋತಿ ಅಕ್ಕ ಪಾಟೋಳಿ ಅಂಥೇಳಿ ಏನು ಮಾಡ್ಲಕತ್ತಾರು ದೂಡಿ ಒಳಗೆ. ನಮ್ಮ ಉತ್ತರ ಕರ್ನಾಟಕದ ಅಂದ್ರೆ ಸಂಪ್ರದಾಯ ನೋಡ್ರಿ ಯಾವ ರೀತಿ ಐತಿ. ನಾವು ಚಪಾತಿ ಹೋಳಿಗೆ ರೊಟ್ಟಿ ಏನೇ ಇರಲಿ ನಾವು ಬಿದಿರಿನಿಂದ ಮಾಡಿರ್ತಕ್ಕಂಥ ದೂಡಿ ಬಳಸ್ತೀವಿ ರೀ. ಪ್ಲಾಸ್ಟಿಕ್ದು ಮರ ಇಂಥವು ಯಾರೂ ಬಳಸಂಗಿಲ್ಲ. ಕಂಪಲ್ಸರಿ ಇದ್ದು ಬಿದಿರಿನ ದೂಡ್ರಿ. ಆಮೇಲೆ ಬಿದಿರಿನ ಮರ ರೀ. ಅದ್ರೊಳಗೆ ಹೋಳಿಗೆ ಆಗಲಿ, ಆಮೇಲೆ ಅಂದ್ರೆ ಬರ್ತಾರಲ್ರಿ ಸ್ವಾಮೀಜಿಯವರು ಭಿಕ್ಷೆ ಅಂದೆ ಅಂಥೇಳಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಕಾಳಿನ ಧಾನ್ಯಗಳ ಭಿಕ್ಷೆ ಅದು ಬಿಡಕ್ಕೆ ಬಂದಿರ್ತಾರೆ. ಅವ್ರಿಗೆ ಮರದೊಳಗೆ ಹಾಕಿ ನಾವೆಲ್ಲರೂ ಏನು ಮಾಡ್ತೀವಿ ರೀ ಅವ್ರಿಗೆ ಭಿಕ್ಷೆ ಅಂದ್ರೆ ನೀಡ್ತೀವಿ ರೀ, ಧಾನ್ಯಗಳನ್ನು ನೀಡ್ತೀವಿ. ಆವಾಗ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಒಂದು ಫೇಮಸ್ ಏನಪ್ಪ ಅಂದ್ರೆ ಹುರ್ಣದ ಹೋಳಿಗೆರಿನ. ಯಾವಾಗಲಿ ಶೇಂಗಾದ ಹೋಳಿಗೆ ಒಂದು ಭಾರಿ ಫೇಮಸ್ ಐತ್ರಿ. ಆಮೇಲೆ ಹುರ್ಣದ ಹೋಳಿಗೆ, ಆಮೇಲೆ ಬಿಜಾಪುರದ ಜೋಳದ ರೊಟ್ಟಿ, ಎಣ್ಣೆ ಬದ್ನಿಕಾಯಿ, ಶೇಂಗಾದ ಹಿಂಡಿ, ಗುರೇಳ ಹಿಂಡಿ ರೀ, ಕಾರ್ಯಾಳ ಹಿಂಡಿ ಅಂತ ಹೇಳಿ ಕರಿತೀವಿ ರೀ. ಅದು ಅಗಸಿ ಹಿಂಡಿ, ಮೊಸರು, ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಕಡಕ್ ತಿಂದ್ರಂತೂ ಇಷ್ಟು ಭಾರಿ ಫೇಮಸ್ ಇರ್ತೈತೆ ರೀ. ನಮ್ಗೆ ಹೊಟ್ಟೆದು ಎಲ್ಲರೂ ಉತ್ತರ ಕರ್ನಾಟಕದ ನಮ್ಮ ತಾಯಂದಿರ ಕೈಯಾಗ ಒಂದು ರುಚಿನ ಬೇರೆ ರೀ. ಈ ಕಡೆ ನೀವು ಯಾವಾಗಾದರೂ ಬೇರೆ ಜಿಲ್ಲಾದವರು ಪ್ರವಾಸಕ್ಕಂತ ಬಂದಿದ್ರಿ ಅಂದ್ರೆ ನಮ್ಮ ಬಾಗಲಕೋಟೆ ಒಳಗೂ ಭಾರಿ ಫೇಮಸ್. ಬನಶಂಕರಿ ಒಳಗರಿ ಜೋಳದ ರೊಟ್ಟಿ, ಮೊಸರು, ಹಿಂಡಿ, ಅಲ್ಲಿ ಸಜ್ಜಿ ರೊಟ್ಟಿ ಎಲ್ಲ ಭಾರಿ ಸಿಗ್ತೈತೆ ರೀ. ಅಲ್ಲಿ ಒಂದು ಸಲ ತಿಂದು ನೋಡ್ರಿ. ಈ ಕಡೆ ಬಿಜಾಪುರಕ್ಕೆ ಬಂದಾಗ ಬಿಜಾಪುರದೊಳಗೆ ಗೋಲ್ ಗುಂಬಜ್ ಅದು ನೋಡಕ್ಕೆ ಬಂದಿರ್ತೀರಿ. ಆವಾಗ ಶೇಂಗಾದ ಹೋಳಿಗೆ, ಎಣ್ಣೆ ಬದ್ನಿಕಾಯಿ, ಜೋಳದ ರೊಟ್ಟಿ, ಕಾರ್ಯಾಳ ಹಿಂಡಿ, ಶೇಂಗಾದ ಹಿಂಡಿ ತಿಂದು ನೋಡ್ರಿ ನೀವು ಯಾವ ರೀತಿ ಹತ್ತೈತಿ. ಹಂಗೆಯಿಂದ ನಮ್ಮ ಗೋಟೆದ ಗ್ರಾಮ ತಾಯಂದ್ರ ಕೈಯಾಗ ಒಂದು ಪಂಚಾಮೃತನ ಐತ್ರಿ. ಹೋಳಿಗೆ ಎಲ್ಲರೂ ಭಾಳ ಚಲೋ ಮಾಡ್ಯಾರು. ಇವರು ಮಾಲಾಶ್ರೀ ಅನಂತಪುರ ಅಂತ ಹೇಳ್ರಿ. ಯಾರ್ಯಾರ ಹೆಸರು ಗೊತ್ತೈತಿ ಅವ್ರದ್ದು ಹೆಸರು ತೊಗೊಂಡು ನೀನು ಉಳ್ದಾನವ್ರದ್ದು ಯಾರ ಹೆಸರು ಗೊತ್ತಿಲ್ಲ. ಇವರು ಲಚ್ಚವಾಯಿ ಅಂತ ಹೇಳಿ ನೋಡ್ರಿ. ಇವರು ಕೂಡ ಏನು ಮಾಡಕತ್ತಾರ ಅಜ್ಜಿಯವರು ಹೋಳಿಗೆ ದೂಡಿ ಬಂದಂಥವು ಬಿಸಿ ಬಿಸಿ ಹೋಳಿಗೆ ದೂಡಿ. ಇನ್ನು ಇವ್ರ ಜ್ಯೋತಿ ಅಕ್ಕಾರಿ, ಆಮೇಲೆ ತುಂಗವ್ವ ಕಾಕು ಅವ್ರಿ ಅವ್ರ ಹೆಸರು ಹೇಳಿದ್ರು ಅವರು. ಅದಕ್ಕೆ ಅವ್ರದ್ದೊಂದು ಹೆಸರು ನೆನಪೈತಿ. ಅವ್ರು ಇಲ್ಲಿ ಹೋಳಿಗೆ ಏನು ಮಾಡ್ಲಾಕತ್ತಾರು ಟ್ರೇದೊಳಗೆ ತುಂಬ್ಕೊಳಕ್ಕೆ ಕೂತಾರು. ಇನ್ನು ಅವ್ರ ತಮ್ಮವರು ಕೂಡ ನೋಡ್ರಿ ಎಲ್ಲ ಜವಾಬ್ದಾರಿ ತೊಗೊಂಡು ಯಾವ ರೀತಿ ಅವರು ಓಡಾಡಿ ಕೆಲಸ ಮಾಡ್ಲಾಕತ್ತಾರು ನೋಡ್ಲಾಕತ್ತೀರಿ. ಎಲ್ಲರೂ ಕೋಟೆದ ಗ್ರಾಮದವ್ರು ಪ್ರತಿಯೊಬ್ಬರೆಲ್ಲ ನಮ್ಮ ತಾಯಂದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಅಜ್ಜಂದಿರು, ಚಿಕ್ಕ ಮಕ್ಕಳು ಹಿಡ್ಕೊಂಡು ಎಲ್ಲರೂ ಸ್ವಾಮೀಜಿಯವ್ರು ಬಂದಾಗ ಇಷ್ಟು ಓಡಾಡಿ ಕೆಲಸ ಮಾಡ್ಯಾರಲ್ರಿ. ಇನ್ನು ಇವ್ರನ್ನ ನಮ್ಮ ಗೋಟೆದವ್ರನ್ನ ಗುರುತಾಯಿ ಅಂಥೇಳಿ ಕರಿತೀವಿ ರೀ. ಸುನೀತಾ ಅಕ್ಕ ಗುರುತಾಯಿ ಅವರು ಕೂಡ ಏನು ಮಾಡ್ಲಾಕತ್ರಿ ಹೋಳಿಗೆ ದೂಡು ಹೊತ್ಕೊಂಡು ಬರೋ ಮುಂದಾಗ ನೋಡ್ರಿ ಎಷ್ಟು ಸಂಸ್ಕಾರ ಐತ್ರಿ. ಅಕ್ಕಂದ ಸೆರಗ್ ಕೆಳಗೆ ಬಿದ್ದಿತ್ತು. ಅಕ್ಕ ತಲೆ ಮೇಲೆ ಸೆರಗ ತೊಗೊಂಡು ಹನಿಗೆ 3 ಬಟ್ಟಿ ಬತ್ತಿ ಪಟ್ಟ ಕೊರ್ಕೊಂಡ್ರಿ ದೂಡಿ ತೊಗೊಂಡು ಯಾವ ರೀತಿ ಬಂದ್ರೆ ನೋಡ್ರಿ. ನಮ್ದು ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ತಾಯಂದ್ರು ನೋಡ್ರಿ ಎಷ್ಟು ನಮ್ಮ ಭಾರತದ ಮಹಿಳೆಯರನ್ನು ಯಾಕೆ ಸಂಪ್ರದಾಯಸ್ಥರು ಅಂತೇಳಿ ಕರಿತೀವಿ ಅಂದ್ರೆ ರೀ, ಯಾವುದೋ ಒಂದು ವಿಡಿಯೋದು ಮಾಡೋದು ಬತ್ತಂದ್ರೆ ನೋಡ್ರಿ ಅವ್ರು ಎಷ್ಟು ಸಂಸ್ಕಾರವಂತರದಾರು. ಯಾವ ರೀತಿ ಸೆರಗಾಗಲಿ ಪ್ರತಿಯೊಬ್ಬರು ತಲೆ ಮೇಲೆ ಈ ಬತ್ತಿ, ಆಮೇಲೆ ಈ ಪ್ರತಿಯೊಬ್ಬರು ಸೀರೆ ಉಟ್ಕೊಂಡು ಬಂದವ್ರು. ಇನ್ನು ಮುಂದೆ ನಾವು ಮಾತಾಡಂಗಿಲ್ಲ, ಪ್ರವಚನ ಅದು ಕೇಳ್ಕೊಂಡು ಬರ್ರಿ. ಅಕ್ಕವ್ರ ಇಷ್ಟೆಲ್ಲರೂ ಸಂತೋಷದಿಂದ ಹೋಳಿಗೆ ಮಾಡಕತ್ತೀರಿ. ಏನು ವಿಶೇಷ ಐತ್ರಿ ಗೋಟೆದೊಳಗೆ ಕಾರ್ಯಕ್ರಮ? ಯಾರಿಗೆ ಬ್ಯಾಸರಿಕೆ ಅದು ಏನೂ ಇಲ್ಲ. ನಿಮ್ಮ ಮನೆಯೊಳಗೆ ಎಲ್ಲರೂ ಹೋಳಿಗೆ ಮಾಡ್ಕೊಂಡ್ ಬಂದು ಮತ್ತೆ ವಾಪಸ್ ಗುಡಿಗೆ ಬಂದಿರಿ? 5 ದಿವಸ ಆಯ್ತ್ರಿ ಪ್ರವಚನ ಕೇಳಾತಾರಿ. ಹಾ ರೀ, ಹೌದ್ರಿ. ಎಲ್ಲರೂ ಅಂದ್ರೆ ದುಶ್ಚಟಗಳನ್ನ ನಿರ್ವಹಣೆ ಮಾಡ್ಯಾರಿ ನಮ್ಮ ಗೋಟೆದೊಳಗೆ ಬಂದ್ರಿ ಸ್ವಾಮಿಗಳ್ರಿ. ಮುಕ್ತ ಮಾಡ್ಯಾರಿ. ಹಾ ರೀ, ಸ್ವಾಮಿಗಳ ಸಂಬಂಧ ಎಲ್ಲರೂ ಸಂತೋಷದಿಂದ ಹೋಳಿಗೆ ಮಾಡತ್ತೀರಿ. ಮಾಡ್ರಿ ನೀವೇನೆಲ್ಲ ಇದ್ರು ನಿಮ್ಮ ಮನೆ ಕೆಲಸ ಬಿಟ್ಟು ಬಂದ ಅಷ್ಟು ಏನು ನಮ್ಮ ಗೋಟೆದ ಗ್ರಾಮದ ಅಕ್ಕ ತಂಗಿಯರು ತಾಯಂದಿರು ಎಲ್ಲರೂ ಬಂದ್ಬಿಟ್ಟು ಏನು ಮನೆ ಕೆಲಸ ಬಂದು ಹೋಳಿಗೆ ಕಾರ್ಯಕ್ರಮದೊಳಗೆ ಪಾಲ್ಗೊಂಡ್ರಿ. ನಿಮ್ಗೆ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಓಕೆ, ಬಂದ್ರಿ. ಹೋಳಿಗೆ ಮಾಡೋದ್ರ ಬಗ್ಗೆ ಸ್ವಾಮೀಜಿಯವ್ರ ಬಗ್ಗೆ ಅವ್ರು ಚಂದ ಹೇಳಿಕೆ ಕೊಟ್ಟರು. ನೀವು ಆಲ್ರೆಡಿ ಕೇಳ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್. ಅಂದ್ರೆ ನಾ ಹಾಡ್ತಾರಂತೇಳಿ ಅಂದಿದ್ನಿ. ಈಗ ಮುಂದೆ ಹಾಕ್ತೇನೆ ರೀ ನಾ ಹಾಡ. ಈಗ ಅವರು ಹೋಳಿಗೆ ಯಾಕೆ ಮಾಡಾಕತ್ತೀವಿ, ಎಷ್ಟು ಖುಷಿಯಿಂದ ಎದ್ರ ಸಂಬಂಧ ಮಾಡಾಕತ್ತೀವಿ ಅನ್ನೋದ್ರ ಬಗ್ಗೆ ಅವರೆಲ್ಲರೂ ಹೇಳಿಕೆ ಕೊಟ್ರಿ, ಚಂದ ಹೇಳಿಕೆ ಕೊಟ್ಟರು. ಅವರು ಇವಾಗ ಖುಷಿಯಿಂದ ಹೋಳಿಗೆ ಮಾಡೋದು ನೋಡ್ರಿ. ಸ್ವಾಮೀಜಿಯವ್ರು ಬಂದಾಗ ಪ್ರತಿಯೊಬ್ಬರೆಲ್ಲ ಒಬ್ಬರು ಮನೆಯೊಳಗೆ ಇಲ್ರಿ, ಎಲ್ಲ ಸಮಾಜದವರು ಕೂಡ್ಯಾರಿ. ಇಲ್ಲಿ ಕೂಡಿ ಎಲ್ಲ ಸಮಾಜದವರು ಏನು ಮಾಡಾಕತ್ತಾರಿ ಅಷ್ಟು ಈ ಕಾರ್ಯಕ್ರಮವನ್ನು 6 ದಿವಸ ಸತತವಾಗಿ 7 ದಿವಸ ಇದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಅಡುಗೆಯನ್ನು ಮಾಡಿ ಎಲ್ಲರೂ ಸಂತೋಷದಿಂದ ಪುರಾಣ ಅದು ಕೇಳಿ ಎಲ್ಲರೂ ಕಾರ್ಯಕ್ರಮ ನಡೆಸಿಕೊಟ್ಟಾರೆ. ಈಗ ಮುಂದೆ ಇನ್ನೊಂದು ಗ್ರೂಪಿನವರು ಅಂದ್ರೆ ಹೋಳಿಗೆ ಮಾಡೋರು ಗುಂಪು ಮಾತಾಡ್ತೈತಿ, ಕೇಳ್ರಿ. ಅಕ್ಕವ್ರ
ಇಷ್ಟೆಲ್ಲ ಸಂತೋಷದಿಂದ ನಮ್ಮ ಗೊಟ್ಟದ ಹೆಣ್ಮಕ್ಳು ಎಲ್ಲರೂ ಸೇರಿರಲ್ಲ ನಿಮ್ಮ ಮನೆ ಕೆಲಸ ಮಠ ಬಿಟ್ಟು ಬಂದು ಜವಾಬ್ದಾರಿ ತೊಗೊಂಡು ಎಲ್ಲರೂ ಹೋಳಿಗೆ ಮಾಡಾಕತ್ತೀರಿ ಇಷ್ಟು ಸಂತೋಷದಿಂದ ಯಾಕೆ ಹೋಳಿಗೆ ಮಾಡತ್ತೀರಿ ಇವತ್ತು ಹಾಂ ಮಾಡತ್ತೀರಿ ಹೌದ್ರಿ ಎಷ್ಟು ಅಷ್ಟರು ಎಲ್ಲರೂ ಬಂದಿರಿ ಹೋಳಿಗೆ ಮಾಡಾಕ್ರಿ ಎಲ್ಲರಿಗೆ ಖುಷಿ ಐತ್ರಿ ಹೋಳಿಗೆ ಮಾಡೋದು ಹಾಂ ರೀ ಎಷ್ಟು ಹಾಕಿರಿ ಬೇಳೆ ರೀ 60 kg ಹಾಕಿರಿ ಅಂದ್ರೆ ಮುಂಜಾನೆ ಜಲ್ದಿ ಬಂದು ಹೂರ್ಣ ತಯಾರು ಮಾಡ್ಕೊಂಡಿರಿ ಅಯ್ಯೋ ಅಂದ್ರೆ ಹೋಳಿಗೆ ಎಲ್ಲ ಎಷ್ಟು ಎಣ್ಣೆ ಹೆಚ್ಚು ಮಾಡತ್ತೀರಿ ಏನ್ರಿ ಹೋಳಿಗೆ ಹಾಂ ಓಕೆ ಅವ್ರು ಆ ಕಡೆ ಅವ್ರದ್ದು ಕೇಳ್ತಾರೆ ನೀವು ರೀ ಹೋಳಿಗೆ ಎಲ್ಲರೂ ಬೇಸಾಕತ್ತೀರಿ ಎಲ್ಲರಿಗೂ ಸಂತೋಷ ಐತ್ರಿ ಖುಷಿ ಐತ್ರಿ ಸ್ವಾಮಿಗಳು ಬಂದಾರ ಅಂತೇಳಿ ಎಲ್ಲರೂ ಹಬ್ಬ ಮಾಡಾಕತ್ತೀರಿ ಓಕೆ ಓಕೆ ಮಾಡ್ರಿ ಎಲ್ಲ ಎಷ್ಟು ಹೋಳಿಗೆ ರೆಡಿ ಆಗ್ಯಾವ್ರಿ ಈಗ ಹೋಳಿಗೆ ಎಷ್ಟು ರೆಡಿ ಆಗ್ಯಾವ್ರಿ ಹಾಂ ರೀ ಅಂದಾಜು ಒಂದು 500 ಹೋಳಿಗೆ ರೆಡಿ ಆಗ್ಯಾವ್ರಿ ಎಲ್ಲರೂ ನಿಮ್ಮ ಮನೆ ಕೆಲಸ ಬಿಟ್ಟು ಬಂದು ಜವಾಬ್ದಾರಿ ತೊಗೊಂಡು ನಮ್ಮ ಗೋಟೆದ ತಾಯಂದಿರು ಅಕ್ಕ ತಂಗಿಯರು ಎಲ್ಲರೂ ಬಂದು ಜವಾಬ್ದಾರಿ ತೊಗೊಂಡು ಹೋಳಿಗೆ ಮಾಡ್ಲತ್ತಾರು ನನ್ನ ಕಡೆಯಿಂದ ನಮ್ಮ ಗೋಟೆದ ಗ್ರಾಮದ ಎಲ್ಲರೂ ಅವರ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ನಿಮಗೆ ಹೇಳ್ಕೊಂಡು ಬಂದ್ರಲ್ಲ ಫ್ರೆಂಡ್ಸ್ ಎಲ್ಲ ನಮ್ಮ ಗೋಟೆದ ಗ್ರಾಮ ತಾಯಂದಿರು ಎಷ್ಟು ಚಂದ ಸ್ವಾಮೀಜಿಯವರು ಬಂದಾಗ ನಾವು ಖುಷಿಯಿಂದ ಯಾವ ರೀತಿ ಹೋಳಿಗೆ ಮಾಡ್ಲಕತ್ತೀವಿ ಆಮೇಲೆ ಖುಷಿಯನ್ನು ಯಾವ ರೀತಿ ಹಂಚ್ಕೊಂಡ್ರ ಅಂಥೇಳಿ ನೋಡ್ರಿ ನಮ್ಮ ಜಮಖಂಡಿಯ ಒಲೆ ಮಠದ ಆನಂದ ಸ್ವಾಮೀಜಿಯವರು ಬಂದಾಗ ಎಲ್ಲ ನಮ್ಮ ಗೋಟೆದ ಗ್ರಾಮ ತಾಯಂದಿರು ಸ್ವಾಮೀಜಿಯವ್ರ ಬಗ್ಗೆ ಎಷ್ಟು ಖುಷಿ ಐತ್ರಿ ಹೆಮ್ಮೆ ಐತ್ರಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಯಾವ ರೀತಿ ಸಂತೋಷದಿಂದ ಹಂಚ್ಕೊಂಡ್ರೆ ಅಂತೇಳಿ ನೀವೆಲ್ಲರೂ ಕೇಳಿದ್ರಿ ಪ್ರತಿಯೊಬ್ಬರೆಲ್ಲ ಏನು ಮಾಡಿದ್ರಿ ನಾವು ಹೋಳಿಗೆ ಲಟ್ಸೋದು ವಿಡಿಯೋ ಮಾಡಿರಿ ನಾವು ಬರುವಂಗ ಆಮೇಲೆ ನಮ್ದು ಹೂರ್ಣ ತುಂಬೋದು ವಿಡಿಯೋ ಮಾಡಿರಿ ಅಂಥೇಳಿ ಎಲ್ಲ ಕೇಳ್ಕೊಂಡಿದ್ರು ಪ್ರತಿಯೊಬ್ಬರು ನಾವು ತಾಯಂದಿರು ವಿಡಿಯೋದೊಳಗೆ ಬರ್ಬೇಕ್ರಿ ಅಂಥೇಳಿ ಕೇಳ್ಕೊಂಡಿದ್ರು ಅದಕ್ಕೆ ಮತ್ತೊಮ್ಮೆ ಏನು ಮಾಡಿ ನಾ ರಿಪೀಟ ವಿಡಿಯೋ ತೊಗೊಂಡು ಹೋಳಿಗೆ ನೋಡ್ರಿ ಇಲ್ಲಿ ಗ್ಯಾಸಿನ ಮ್ಯಾಗ ಬೇಯಿಸಾಕತ್ತಾರಿ ಹಂಚ ದ್ವಾಡ್ದಿಟ್ಟಾರಿ ಫ್ರೆಂಡ್ಸ್ ಆಮೇಲೆ ಇಲ್ಲಿ ಹೋಳಿಗೆ ಮಾಡಿ ಕೊಂಟಾಗ ಒಂದಿಬ್ಬರು ಅಂದ್ರೆ ತಾಟೊಳಗೆ ಏನು ಮಾಡಾಕತ್ತಾರಿ ಒಬ್ರು ಹಿಡ್ಕೊಂಡು ನಿಂತಾರು ಒಬ್ಬರ ತಾಟೊಳಗಿನ ಹೋಳಿಗೆ ತೊಗೊಂಡು ಒಂದು ಸಲಕ್ಕೆ ಎಷ್ಟು ಏನಿಲ್ಲ ಅಂದ್ರೆ ಒಂದು ಹಂಚಿನೊಳಗೆ ಒಂದು 10-15ರಿಂದ ಅಥವಾ ಆ ಹಂಚಿನೊಳಗೆ ಒಂದು 10-15ರಿಂದ ಏಕಕಾಲಕ್ಕೆ ಒಂದು 30-40 ಹೋಳಿಗೆ ರೆಡಿ ಆಕವ್ರಿ ಆ ಕಡೆ ಬೇಯಿಸ್ತಾರೆ 30-40 ಇಲ್ಲಿ ಇವರು ಅವರು ಗೋಟೆದವ್ರಿ ನೋಡಾಕತ್ತೀರಿ ನೀವು ಗಂಗೂಬಾಯಿ ನಾವಿ ಅವ್ರಿ ಅವ್ರು ಏನು ಮಾಡಾಕತ್ತಾರು ಹಿಟ್ಟು ನಾದ್ಲಾಕತ್ತಾರು ನಾವು ಹಿಟ್ಟು ನಾದೋದು ಬಂದೈತಿ ಇಲ್ಲ ಅಂಥೇಳಿ ಇವರು ನಮ್ಮ ಅವ್ರು ಇನ್ನೊಬ್ಬರು ಸುತ್ತಾರ ಅಂದ್ರೆ ಬಡಿಗೆರ ಅವ್ರಿ ಅವರು ಕೂಡ ಏನು ಮಾಡ್ಲಾಕತ್ತಾರೆ ಹಿಟ್ಟದು ನಾದೋದು ಮಾಡ್ಲಾಕತ್ತಾರೆ ಇನ್ನು ಉದಾನವ್ರದ್ದು ಹೆಸರು ನನಗೆ ಗೊತ್ತಿಲ್ಲ ಹಾಗಾಗಿ ಎಲ್ಲರೂ ತಾಯಂದಿರಿ ಅಕ್ಕ ತಂಗಿಯರಿ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಹೆಸರು ಪ್ರತಿಯೊಬ್ಬರದೆಲ್ಲ ಹೆಸರು ನನಗೆ ಹೇಳೋಕ್ಕಾಗೋದಿಲ್ಲ ನನಗೆ ಒಂದು ಸ್ವಲ್ಪ ಜನ ಯಾರ ಹೆಸರು ಗೊತ್ತೈತಿ ಇಲ್ರಿ ಅವ್ರದ್ದು ಅಷ್ಟೇ ಹೆಣ್ಣು ಇವರೆಲ್ಲರೂ ಅಣ್ಣ ತಮ್ಮ ನೋಡ್ರಿ ಎಷ್ಟು ಕೆಲಸ ಮಾಡ್ಲಾಕತ್ತಾರೆ ಸ್ವಚ್ಛ ಹಿಂಗೆ ಗುಡಿ ತುಳಿಲಾಕತ್ತಾರಿ ಇವ್ರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಯಾಕಂದ್ರೆ ಎಲ್ಲ ಕೆಲಸ ಮಾಡುತ್ತಾರೆ ಬೇರೆಯವರು ಈ ಸ್ವಚ್ಛ ಮಾಡೋ ಕೆಲಸ ಯಾರೂ ಮಾಡೋಕೆ ಮುಂದೆ ಬರೋದಿಲ್ಲ ಇವರು ಇಬ್ಬರು ನಮ್ಮ ಅಣ್ಣ ತಮ್ಮರು ಸ್ವಚ್ಛ ಗುಡಿ ತುಳಿದ್ರಿ ನೀರು ಹಾಕೋದು ನೋಡ್ರಿ ಮುಂದೆ ನಿಂತು ಯಾವ ರೀತಿ ಮಾಡ್ಲಾಕತ್ತಾರೋ ತಮ್ಮ ಮನೆ ಕೆಲಸದಾಗ ಇವರಿಗೆ ಆಮೇಲೆ ನಮ್ಮ ಗೋಟೆದ ಗ್ರಾಮದ ಎಲ್ಲ ಹೋಳಿಗೆ ಮಾಡ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರು ತಾಯಂದಿರಿಗೆ ಆಮೇಲೆ ಅಡುಗೆ ಮಾಡ್ತಕ್ಕಂಥ ಅನ್ನ ಸಾಂಬಾರ ಆಮೇಲೆ ಗುಡಿ ಸ್ವಚ್ಛ ಮಾಡ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೇನು ಬಾಂಡೆ ಏನು ತೊಳಿಲಾಕತ್ತಾರಲ್ರಿ ದೇವ್ರ ಜಾತ್ರೆ ಒಳಗೆ ಎಲ್ಲ ಅಡುಗೆ ಮಾಡೋದು ಬಾಂಡೆ ತೊಳಿತಕ್ಕಂಥ ನಮ್ಮ ಕಾಕ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇವರು ಏನು ಮಾಡಿದ್ರಿ ಹೂರ್ಣ ತುಂಬೋದು ನಮ್ಮದು ಒಂದು ವಿಡಿಯೋ ಮಾಡಿರಿ ಅಂತೇಳಿ ಕೇಳ್ಕೊಂಡಿದ್ರು ಅದಕ್ಕೆ ಇವ್ರದ್ದು ಎಲ್ಲ ನೋಡ್ರಿ ಹೂರ್ಣ ಈ ಕಡೆ ಎಷ್ಟು ಜನ ಉಳ್ಳಿ ತುಂಬ್ತಾರಿ ಇನ್ನು ಎಷ್ಟು ಜನ ಲಟ್ಟಿಸ್ಲಾಕತ್ತಾರಿ ಇನ್ನು ಎಷ್ಟು ಜನ ಬೇಯಿಸ್ಲಾಕೋತಾರು ಕಟ್ಟಿಗೆ ಒಲಿ ಮೇಲೆ ಇವರೆಲ್ಲ ಕೆಳಗಡೆ ಹಂಚಿಟ್ಟ ಕೆಳಗಡೆ ಏನು ಮಾಡ್ಯಾರು ಕಟ್ಟಿಗೆ ತಂದ ಉರಿ ಹೆಚ್ಚಿ ಸುಡ್ಲಾಕತ್ತಾರು ಆ ಕಡೆ ಗ್ಯಾಸ ಪೂರೋಟ ಆಗಿಲ್ರಿ ಎಷ್ಟು ಗ್ಯಾಸ ಪೂರೈಸ್ಯಾರು ಒಂದು 2-3 ಗ್ಯಾಸ್ ಇದ್ದಾರು ಆ ಕಡೆ ಮಾಡ್ತಾರು ಇನ್ನು ಉಳ್ದಾನವರೆಲ್ಲ ಒಲಿ ಮೇಲೆ ಮಾಡಾಕತ್ತಾರು ಹೋಳಿಗೆ ಇಷ್ಟು ರುಚಿಯಾಗಿದ್ದು ಇಷ್ಟು ಮೆತ್ತಗ್ರಿ ಆಮೇಲೆ ಬಾಯಿ ಒಳಗಿಟ್ರೆ ಕರಗುವಂಗೆ ಹೋಳಿಗೆ ಮಾಡಿದ್ರಿ ಎಲ್ಲರಿಗೆ ಹೋಳಿಗೆ ಭಾರಿ ಚೆಂದಾಗಿದ್ದು ಫ್ರೆಂಡ್ಸ್ ರಾತ್ರಿ 12 ಗಂಟೆಗೆ ಎಲ್ಲ ಅವ್ರದ್ದು ಸ್ವಾಮೀಜಿ ಅವ್ರದ್ದು ರೀ ಅಂದ್ರೆ ಒಳ್ಳೆಯ ನುಡಿಗಳು ಅಂದ್ರೆ ಪ್ರವಚನ ಕಾರ್ಯಕ್ರಮ ಮುಗಿದ ಮೇಲತ್ತ ಏನು ಮಾಡ್ತಾರೆ ಅಂದ್ರೆ ಊಟಕ್ಕೆ ಮಾಡೋದಿರ್ತೈತೆ ರೀ ಅದಕ್ಕೆ ಅವ್ರದ್ದು ಪ್ರವಚನದ ಮುಗಿಯನ ರಾತ್ರಿ ನಾವು ಏನು ಮಾಡ್ತೀವಿ 10-11 ಗಂಟೆಗೆ ಊಟ ಮಾಡೋದೈತಿ ಇವಾಗ ಇವರು ಹೋಳಿಗೆ ದೂಡಿ ತೊಗೊಂಡು ಬಂದ್ರಿ ತುಂಬ್ಕೊಂಡು ಇನ್ನು ಹೋಳಿಗೆ ಓದ ಏನು ಮಾಡ್ತಾರೆ ಅಲ್ಲಿ ಇದನ್ನ ದೂಡಿ ಒಳಗಿನ ಹೋಳಿಗೆ ರೀ ಅವರಲ್ಲಿ ತುಂಬ್ಕೊಳಕ್ಕೆ ಒಂದು 2-3 ಜನ ಅವ್ರದ್ದು ಕೂತಾರೆ ಅಲ್ಲಿ ಹೋಗಿ ಹೋಳಿಗೆ ಅವ್ರಿಗೆ ಏನು ಮಾಡ್ತಾರೆ ಬಿಸಿ ಹೋಳಿಗೆ ಅದನ್ನು ಸುರುಳಿ ಸುತ್ತಿ ಕಾಗದೊಳಗೆ ಅಲ್ಲಿ ಒಂದು ಟ್ರೇ ಐತ್ರಿ ಟ್ರೇದೊಳಗೆ ಹಾಕೋರ್ದಾರು ಇನ್ನೆಲ್ಲ ನೋಡ್ರಿ ಸಾಂಬಾರು ಅದು ರೆಡಿ ಆಗೈತೆ ರೀ ಅನ್ನ ಸಾರು ರೆಡಿ ಆಯ್ತು ರೀ ಇವರು ಅವರು ನಮ್ಮದು ಒಂದು ವಿಡಿಯೋ ಮಾಡಿರಿ ಅಂತ ಕೇಳ್ಕೊಂಡಿದ್ರು ನಮ್ಮ ಗೋಟೆದ ಗ್ರಾಮದ ತಾಯಂದಿರು ಅವ್ರದ್ದು ಒಂದು ವಿಡಿಯೋ ಮಾಡಿ ನೋಡ್ರಿ ಚಮಚೆ ತೊಗೊಂಡಿರ್ತಾರು ಕಾಯಿಪಲ್ಯದು ಹೆರ್ಚ್ತಾರು ಆಮೇಲೆ ಇವರೆಲ್ಲ ಅಣ್ಣ ತಮ್ಮರು ನಮ್ಮದು ಒಂದು ವಿಡಿಯೋ ಮಾಡಿರಿ ಎಲ್ಲ ಸಾಂಬಾರು ಕುದ್ದೈತಿ ಅಂಥೇಳಿ ಹಂಗೆ ರೆಡಿ ಆಗಿತ್ತು ರೀ ಅದು ಅಷ್ಟೊತ್ತಿಗೆ ಸಾಂಬಾರು ಇವರು ಕೂಡ ಏನು ಮಾಡಿದರು ಎಲ್ಲರೂ ಒಲಿ ಮೇಲೆ ಮಾಡಾಕತ್ತಾರು ಕಟ್ಟಿಗೆ
ಸರ್ಸೋದು ರೀ, ಆಮೇಲೆ ಬೇಯಿಸೋದು, ಯಾವ ರೀತಿ ಅಡುಗೆ ಮಾಡೋದು ಮಾಡ್ಲಾಕತ್ತಾರ ನೋಡ್ರಿ. ಎಲ್ಲ ನಮ್ಮ ಯುವಕರ ಮಂಡಳಿಯವ್ರಿಗೆ ರೀ, ನಮ್ಮ ತಾಯಂದಿರಿಗೆ ಅಡುಗೆ ಮಾಡ್ತಕ್ಕಂಥ ಕಾರ್ಯಕ್ರಮದೊಳಗೆ ಯಾರ್ಯಾರು ಪಾಲ್ಗೊಂಡ್ರಿ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇನ್ನು ಇವರು ಕೊಬ್ಬರಿ ಹರ್ಚ್ಲಾಕತ್ತಾರ ನೋಡ್ರಿ. ಇವರು ಕೂಡ ಏನು ಮಾಡ್ಲತ್ತಾರ ರೀ, ತಮ್ಮದೇ ಆದ ಕಾಯಕವನ್ನು ಮಾಡ್ಲಾಕತ್ತಾರು. ಇನ್ನು ಈ ಕಡೆ ಬದ್ನಿಕಾಯಿ ಹರಿಚಿಟ್ಟಾರ್ರಿ. ಪ್ರತಿಯೊಬ್ಬರೆಲ್ಲ ಓಡಾಡಿ ಯಾವ ರೀತಿ ಕೆಲಸ ಮಾಡಾಕತ್ತಾರ ನೋಡ್ರಿ. ಈ ಕಡೆ ನೋಡ್ರಿ ಎಲ್ಲ ಪಲ್ಯಕ್ಕೆ ರೆಡಿ ಆಗೈತ್ರಿ. ಅಷ್ಟೊತ್ತಿಗೆ ನಮ್ಮ ಮೂಲೆ ಮಠದ ಸ್ವಾಮೀಜಿಯವರು, ಆನಂದ ಸ್ವಾಮೀಜಿಯವರು ಬಂದರು ನೋಡ್ರಿ. ವೀಕ್ಷಣೆ ಮಾಡ್ತಾರೆ ಅವರು. ಪ್ರತಿಯೊಂದು ಯಾವುದೋ ಹಳ್ಳಿಗೆ ಹೋಗಲ್ರಿ, ಅಲ್ಲಿ ಕಾರ್ಯಕ್ರಮದನ ಏನೇನು ಅಡುಗೆ ಮಾಡಾಕತ್ತೀರಿ, ಹೆಂಗೆ ಮಾಡಾಕತ್ತೀರಿ ಅಡುಗೆ ಅಂತೇಳಿ ಪ್ರತಿಯೊಂದು ಕಾರ್ಯಕ್ರಮದೊಳಗೂ ವೀಕ್ಷಣೆ ಮಾಡ್ತಾರೆ. ಹಂಗೆ ನಮ್ಮ ಗೋಟೆದ ಗ್ರಾಮದೊಳಗೆ ಅವತ್ತು 7ನೇ ದಿವಸದ ಕಾರ್ಯಕ್ರಮದೊಳಗೆ ರೀ ಸಾಂಬಾರು ಹೆಂಗೆ ಮಾಡೀರಿ, ಆಮೇಲೆ ಏನೇನು ಹೋಳಿಗೆ ಹೆಂಗೆ ಮಾಡೀರಿ ಎಲ್ಲ ವೀಕ್ಷಣೆ ಮಾಡ್ಕೊತ ಬಂದ್ರಿ. ಅವತ್ತು ಸ್ವಾಮೀಜಿಯವರು ಭಾಳ ಜವಾಬ್ದಾರಿ ಐತ್ರಿ ನೋಡ್ರಿ. ಮುಂದೆ ಎಲ್ಲರೂ ನೋಡ್ರಿ ಎಷ್ಟು ಅವ್ರು ಉದ್ಧಾರ ಮಾಡ್ತಕ್ಕಂಥ ಪನ್ನ ತೊಟ್ಟಾರು. ಅದು ಮೇನ್ ಐತ್ರಿ. ಒಳ್ಳೆ ಅಂದ್ರೆ ಸಮಾಜಕ್ಕೊಂದು ಒಳ್ಳೆಯ ಸಂದೇಶ ಕೊಡಾಕತ್ತಾರು. ಆಮೇಲೆ ಜವಾಬ್ದಾರಿನೂ ಅಷ್ಟೇ ಐತ್ರಿ ಅವ್ರಿಗೆ. ಆವತ್ತಿನ ದಿವಸ ಕಾರ್ಯಕ್ರಮದ ಏನು ಅಡಿಗೆ ಹೆಂಗೆ ಮಾಡ್ತೀರಿ, ಅಡಿಗೆ ಚಲೋ ಆಗೈತಿ ಇಲ್ಲೋ, ಆಮೇಲೆ ಪ್ರತಿಯೊಂದೆಲ್ಲ ವೀಕ್ಷಣೆ ಮಾಡ್ತಾರೆ. ಅದೆಲ್ಲ ಚಲೋ ಆಗೈತೆ ಅಂದ್ರೆ ಅವ್ರಿಗೆ ಪ್ರತಿಯೊಬ್ಬರಿಗೆಲ್ಲ ಇನ್ನಷ್ಟು ಹುರಿದುಂಬಿಸ್ತಾರೋ, ಚಲೋ ಆಗೈತಿ ಇದೇ ರೀತಿ ನೀವು ಮುಂದುವರ್ಸ್ಕೊಂಡು ಹೋಗ್ರಿ ಅಂಥೇಳಿ ಬಂದಾಗ ಸ್ವಾಮೀಜಿಯವ್ರ ಕಾಲಿಗೆ ನಮಸ್ಕಾರ ಮಾಡಿದ್ರಿ ನಮ್ಮ ಗೋಟೆದ ಗ್ರಾಮ ಸದ್ಭಕ್ತರು. ಇವಾಗ ಸ್ವಾಮೀಜಿಯವರು ಏನು ಮಾಡ್ತಾರೆ, ಇಲ್ಲಿ ಅಡುಗೆ ಅದು ವೀಕ್ಷಣೆ ಮಾಡಿಂದ ಇದನ್ನು ಮಸಾಲೆ ಅನ್ನ ರೈಸ್ ಮಾಡ್ಯಾರಿ, ವೆಜಿಟೇಬಲ್ ರೈಸ ಚಲೋ ಮಾಡಿರಿ ಎಲ್ಲ ಅಡುಗೆ ಅಂಥೇಳಿ ಏನು ಮಾಡಿದರು, ಎಲ್ಲರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಸಂತೋಷದಿಂದ ಅವ್ರನ್ನ ಅಭಿನಂದಿಸಿದ್ರಿ. ಇದೇ ರೀತಿ ಮಾಡ್ತಾಯಿರಿ ಅಂಥೇಳಿ. ಇವಾಗ ಇಲ್ಲಿ ಮುಂದೆ ನಾ ಏನು ತೋರಿಸ್ತಾನಪ್ಪ ಅಂದ್ರೆ ಸ್ವಾಮೀಜಿ ಅವರು ಎಲ್ಲಿ ಬಂದ್ರಂದ್ರೆ ಇಲ್ಲಿ ಹೋಳ್ಗೆ ಏನು ನಾವೆಲ್ಲರೂ ಅಂದ್ರೆ ಅವ್ರು ಅಕ್ಕನ ಒಳಗದಾರು ಹೋಳ್ಗೆ ಎಲ್ಲ ಸುರುಳಿ ಸುತ್ತಿ ಕಾಗದೊಳಗೆ ಹೋಳ್ಗೆ ಟ್ರೇದೊಳಗೆ ತುಂಬಲಾಕತ್ತಿದ್ರಲ್ರಿ, ಅಲ್ಲಿ ಹೋಳ್ಗೆ ವೀಕ್ಷಣೆ ಮಾಡ್ತಾರೆ. ಇನ್ನು ಹೋಳ್ಗೆ ಮಾಡೋರು ಅಂತೇಳಿ ಹೋಗಿ ವೀಕ್ಷಣೆ ಮಾಡಿ ಬಂದರು. ಹಂಗೆ ಸ್ವಾಮೀಜಿ ಅವ್ರಿಗೆ ಬರುವಾಗ ಕಾಲಿಗೆ ಎಲ್ಲರೂ ನಮಸ್ಕಾರ ಮಾಡ್ಲಾಕತ್ತಾರ ನೋಡ್ರಿ. ನೋಡ್ಲಾತ್ರಿ ಹೋಳ್ಗೆ ಯಾವ ರೀತಿ ಟ್ರೇದೊಳಗೆ ಇಟ್ಟರೆ ಅಂತ ವೀಕ್ಷಣೆ ಮಾಡಿದರು. ಈಗ ಸ್ವಾಮೀಜಿಯವ್ರ ಬಗ್ಗೆ ಹೇಳಿಕೆ ಕೊಟ್ಟರು, ಕೇಳ್ಕೊಂಡು ಬರ್ರಿ ನಮ್ಮ ಎಲ್ಲರೂ ತಾಯಂದಿರು. ಎಲ್ಲರೂ ಗೋಟೆದ ಗ್ರಾಮದವ್ರು ನಮ್ಮ ತಾಯಂದಿರಿಗೆ ಸ್ವಾಮೀಜಿ ಅವರು ಬಂದಾರ. ಏನು ಅನ್ಸಾಕತ್ತೈತ್ರಿ? ಭಾಳ ಖುಷಿ ಆಗೈತ್ರಿ. ಎಲ್ಲರೂ ನಿಮ್ಮ ಮನ್ಯಾಗ ಸಣ್ಣ ಮಕ್ಕಳಾಗಲಿ ದೊಡ್ಡವರಾಗಲಿ ಅಂದ್ರೆ ದುಶ್ಚಟಗಳನ್ನ ಬಿಡಿಸ್ಲಾಕ ಬಂದಾರ ಅಪ್ಪ ಅವ್ರು. ಏನು ಹೇಳಕತ್ತಾರ ನಿಮ್ಮ ಚಿಕ್ಕ ಮಕ್ಕಳು ನಿಮ್ಮ ಮನ್ಯಾಗ ರೀ? ಭಾಳ ಚಲೋ ಆಗೈತ್ರಿ. ಇನ್ನೆಲ್ಲ ದುಶ್ಚಟಗಳನ್ನ ಬಿಟ್ಟಾರೆ. ನಮ್ಮ ಗೋಟೆದ ಎಲ್ಲ ನಿರ್ಮೂಲನೆ ಆಗಿ ಹೋತ್ರಿ. ಅಪ್ಪಾಜಿ ಅವ್ರ ನಮ್ಮ ಗೋಟೆಗೆ ಬಂದು ಹೆಂಗೆ ಅನಿಸ್ತ್ರಿ? ಖುಷಿ ಆಗೈತ್ರಿ. ಹೌದ್ರಿ. ಅಪ್ಪಾಜಿ ಅವ್ರು ಇಲ್ಲೇ ಇದ್ದು ಬಿಡ್ರಿ ನಮ್ಮ ಗೋಟೆದೊಳಗ ರೀ. ಹಾಂ, ಇಲ್ಲೇ ಇರ್ಬೇಕ್ರಿ. ಯಾಕಂದ್ರೆ ನಮ್ಮ ಗೋಟೆದವ್ರು ಇಷ್ಟು ಎಲ್ಲರೂ ನಿಮ್ಮಿಂದ ಬಂದಲ್ಲ, ಎಲ್ಲ ಚಿಕ್ಕ ಮಕ್ಳು ಇನ್ಕ ನನಗೆ ಏನು ಸಂದೇಶ ಕೊಟ್ಟರು ಗೊತ್ತೈತ್ರಿ. ಸ್ವಾಮೀಜಿ ಅವ್ರು ಬಂದಾರು, ಅಕ್ಕ ಅವ್ರ ನಾವು ಎಲ್ಲ ದುಶ್ಚಟಗಳನ್ನ ಬಿಡ್ತೀವಿ ರೀ. ಆಮೇಲೆ ನಾವು ದೊಡ್ಡವ್ರಿಗೆ ಮಾಡಲ್ದಂಗೆ ಕಲಿಸ್ಕೊಡ್ತೀವಿ ಅಂತ ಹೇಳ್ರಿ. ನನಗೆ ಇಷ್ಟು ಖುಷಿ ಆಯ್ತು ಅಪ್ಪ ಅವ್ರ. ನಮ್ಮ ಊರಿಗೆ ಬಂದಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಅಪ್ಪಾರ. ಇದೇ ರೀತಿ ನೀವು ಬೆಳೀತಾ ಇರಿ. ನಮ್ಮ ಸಪೋರ್ಟ್ ನಿಮಗೆ ಯಾವಾಗಲೂ ಇರ್ತೈತಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ತಾಯಂದಿರೇ. ಆಮೇಲೆ ಅಪ್ಪ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅವ್ರಿಗೆ. ಓಕೆ, ಧನ್ಯವಾದ. ಬರ್ರಿ ಬರ್ರಿ ಬರ್ರಿ. ದುಡಿಯಲಕ್ಕ ಹೆಂಗ ದುಡಿಬೇಕು? ನಿಯತ್ತಿನಿಂದ ದುಡಿಬೇಕು, ಪ್ರಾಮಾಣಿಕತೆಯಿಂದ ದುಡಿಬೇಕು, ಕಷ್ಟಪಟ್ಟು ದುಡಿಬೇಕು. ಆ ರೊಕ್ಕಕ್ಕೆ ಭಾಳ ಕಿಮ್ಮತ್ತಿರ್ತದ. ಆರಾಮಿ ಮನ್ಯಾಗ ಕುಂತು ಇನ್ನೊಬ್ಬರ ತಲೆ ಒಡೆದ ಇನ್ನೊಬ್ಬರ ಕೆಲಸಕ್ಕೆ ಹಚ್ಚಿ ಏನು ಮನ್ಯಾಗ ಗಳಿಸ್ತೇವಲ್ಲ ಆ ರೊಕ್ಕಕ್ಕೆ ಕಿಮ್ಮತ್ತಿರುವುದಿಲ್ಲ ಅಂತಕ್ಕಂಥದ್ದು ಅರ್ಥ ಮಾಡ್ಕೊ. ಚಲೋ ದುಡಿಬೇಕ, ಅದರಿಂದ ರೊಕ್ಕ ತಗೋಬೇಕು, ಅದ್ರೊಳಗೆ ಖುಷಿ ಇರ್ತದೆ. ಯಾರು ಕಷ್ಟಪಟ್ಟು ದುಡ್ದಿದ್ದು ರೊಕ್ಕ ಗಳಿಸ್ತಾರ ನೋಡ್ರಿ, ಅವ್ರು ನೋಡ್ರಿ ಹೆಂಗಿರ್ತಾರ, ಅವ್ರ ಮುಖದಾಗ ಉತ್ಸಾಹ ನೋಡ್ರಿ, ಖುಷಿ ಇರ್ತದ ಅವ್ರಿಗೆ. ಇವೇನು ಅವ್ರು ತಲೆ ಒಡೆದು ಭ್ರಷ್ಟಾಚಾರ ಮಾಡಿ ಇನ್ನೊಬ್ಬರ ರೊಕ್ಕ ಏನು ತಿಂತಾವಲ್ಲ ಇವು. ಈ ಇಸ್ಪೇಟ್ ಆಡಿ ಗೆಲ್ತಾನಂತ ಒಬ್ಬ ಮನೆಗೆ ಹೋಗಿದ್ದಾನೆ, ಯಾವ ಗಣಿಗಿದ್ದಿರ್ಬೋದು, ಆ ಊರಿಗೆ ಹೋಗಿದ್ದೆ ನಾನು. ಒಬ್ಬ ಏನ ಇಸ್ಪೇಟ್ ಆಡ್ತಾನಂತ, ಅವ್ರ ರೊಕ್ಕದಾಗ ಏನೋ ಯಾಪ್ ಬರ್ತಾವ, ಗೇಮ್ ಆಡ್ತಾನಂತ. ಅವ್ರು ಹೇಳ್ತಾರೆ ಅಜ್ಜಾರ ಇವ ಅಂಬಾನಿ ಆಗ್ಬೇಕಂತ ಮಾಡ್ಯಾನಂತ್ರಿ, ಇದನ್ನ ಆಡಿ ಅಂಬಾನಿ ಆಗವಂತ್ರಿ ಇವ. ಅವ್ರು ಹೆಂಗೆ ನನಗೆ ಇಟ್ಟು ಚಂದ ಹೇಳಕತ್ತ, ನನಗೆ ನಗು ಬರಕತ್ತ. ಅವ್ರ ಗಂಡನ ಬಗ್ಗೆ ರೊಕ್ಕ ಒಮ್ಮಿಗೆ ಕಳ್ಕೊಂಡು ನೋಡು ಅಂತ ತಿಳ್ಕೊಂಡು ಚಿಂತೆ ಮಾಡಿ 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 ಇವ್ರ ಹತ್ರ ಸಾಲ ಮಾಡಿ ಅವ್ರು ಆಡಿರ್ತಾವ. ಒಳ್ಳೆ ಸಾಲ ತೀರಿಸ್ಲಾರ್ಕಾಗ್ಲಾರ ಸಲುವಾಗಿ ಒಂದಲ್ಲ ಒಂದಿದೆ ವಿಷ ಕುಡಿದು ಊರಲ್ಲಿ ಹಾಕೊಂಡು ಸತ್ತು ಬಿಡ್ತಾವ. ಇಲ್ಲಿಗೆ ಬಂದದ ಇವತ್ತಿನ ಪರಿಸ್ಥಿತಿ. ಯುವಕರು ಅವ್ ಬೆಟ್ಟಿಂಗ್ ಆಡಿ ರೊಕ್ಕ ಗಳಿಸಂಗಿದ್ರ, ರೊಕ್ಕದಾಗ ಆಡಕ್ ಗಳಿಸಂಗಿದ್ರೆ ಎಲ್ಲರೂ ಅದನ್ನ ಮಾಡ್ತಿದ್ರಲ್ಲ. ಹೊಲದಾಗ ಕಷ್ಟಪಟ್ಟು ದುಡಿದು ಹಾಕ್ಬೇಕಾಗಿತ್ತು. ಅರ್ಥ ಮಾಡ್ಕೊಳ್ರಿ, ಚಂದ ನಿಯತ್ತಿನಿಂದ ದುಡಿದಿದ್ರ ರೊಕ್ಕ ಉಳಿಯಂಗಿಲ್ಲ ನಮ್ಮ ಹತ್ರ.
ಇನ್ನು ಹಿಂಗೆ ಗಳಿಸಿದ್ರೆ ಅಕ್ಕ ನಮ್ಮ ಹತ್ರ ಉಳಿತದಂದ್ರೆ ಅದು ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನೀವೆಲ್ಲರೂ ಸಹಿತ ಅರ್ಥ ಮಾಡಿಕೊಂಡು ಸಂಪತ್ತ ನಮಗೆಲ್ಲ ಅಲ್ಲ, ಸಂಪತ್ತಿನಿಂದ ಬೆನ್ನತ್ತಿ ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಚಂದ ನೆಮ್ಮದಿಯಿಂದ ಬದುಕ್ರಿ. ಎಷ್ಟು ಬೇಕಟ್ಟು ಸಂಪತ್ತು ತಗೊಂಡ ಆರಾಮ್ ಚಂದ ಖುಷಿಯಾಗಿ ನೀವೆಲ್ಲರೂ ಸಹಿತ ಇರ್ರಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಸಂಪತ್ತು ಮುಗಿತ್. ಮೊದಲನೇದೇನು? ಸಂತೋಷ. ಭಾರಿ ಶಾನೆ ಚಾಪ್ರದ ಉಪಯಪ್ಪ. ಯಾರ ಜೋಡಿಯಾರ ಇವ್ರ ಜೋಡಿ ಮಾತಾಡೋದು ಹೋದ ನಾವು ಹುಡುಗರ ಜೋಡಿ. ಸಂತೋಷ, ನಗು. ಒಬ್ಬೊಬ್ಬರು ನೋಡ್ರಿ ನಗುದ ಗೊತ್ತಿಲ್ಲ, ಗಪ್ಪಗಡದು ಎಲ್ಲಿ ಹುಡಿದ್ರು ಹಿಂಗ ಏನು ಗುಡ್ಡಾನ ತಾನ ಒತ್ಕೊಂಡು ಕೂತವ್ರು ನಮ್ಮನಿ ಎಲ್ಲ. ನಾನು ಈ ಜಗತ್ತು ನಾನು ಒತ್ಕೊಂಡು ಕೂತೀನಿ. ಒಂದು ನಾಯಿ, ಈ ನಾಯಿಗಳು ನೋಡ್ರಿ ಎತ್ತಿನ ಗಾಡಿ ಬಿಡಕ್ಕೆ ಹೊಂಟಿರ್ತಾವೆ ಇವು ನೋಡ್ರಿ. ಏನು ಎತ್ತಿನ ಗಾಡಿ ಹೊಂಟಿತ್ತಂದ್ರೆ ನಿನಗೆ ತೋರಿಸ್ತೀನಿ ಬಾ ತಮ್ಮ. ನಿನಗೆ ಅವ ಯಾವ ಹುಡುಕ್ಯಾಡ್ರಿ ಅವ್ನು ಚಂದ ತೋರಿಸ್ತೀನಿ. ಅವನು ಮಳಗ ಅವನು ನನಗೂ ಜಮಖಂಡಿ ನೀರು ಇದು ಕಟ್ಟ್ಯಾನಲ್ಲಿ ಎಲ್ಲ ರೈತರಿಗೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಅವ್ರ ಮಗ ಇವತ್ತು ಇಲ್ಲಿ ಬಂದಾರ. ನಮ್ಮ ಪರಮಗೌಡರು ಜೋರು ಚಪ್ಪಾಳೆ ತಟ್ರಿ ಅವ್ರಿಗೆ. ಅವ್ರ ತಂದೆಯವ್ರು ಮಾಡಿದ ಕೆಲಸ ಭಾಳ ಪುಟ್ಟ್ಯಾರ. ಏನು ಚಿಕ್ಕ ಪಡಿಸಲ್ಗೆ ಬ್ಯಾರೇಜ್ ಕಟ್ಟ್ಯಾರಲ್ಲ, ಎಲ್ಲ ರೈತರನ್ನು ಕಟ್ಕೊಂಡು ಈ ಭೂಮಿ ಎಲ್ಲಿವರೆಗೆ ಇರ್ತದ ಅಲ್ಲಿ ಆ ಬ್ಯಾರೇಜ್ ಎಲ್ಲಿವರೆಗೂ ಇರ್ತದ ಅಲ್ಲಿವರೆಗೂ ಸಹಿತ ನಮ್ಮ ಬಾಳಪ್ಪ ಮತ್ತ್ಯಾನ ಹೆಸರು ಅದು ಶಾಶ್ವತವಾಗಿ ಅಜರಾಮರವಾಗಿ ಉಳಿತದ. ಅವ್ರು ನೋಡಿದ್ರೆ ಅದಕ್ಕೆ ಖುಷಿ ನನಗೆ. ಅದಕ್ಕೆ ಸುಮ್ಮನೆ ಇರ್ತಮ್ಮ. ಅದು ನೋಡ್ಬೇಕು. ಎತ್ತಿನ ಗಾಡಿ ನೋಡ್ರಿ, ಅದ್ರ ತಳಗ ಎತ್ತುಗಳು ಏನು ಆ ಎತ್ತಿನ ಗಾಡಿ ಒಜ್ಜಿರ್ತದ. ಇನ್ನೇನು ನಮಗೂ ಎತ್ತಿನ ಗಾಡಿಯಾಗ ಕರ್ಕೊಂಡು ಬಂದ್ರಿ, ಭಾಳ ಚಂದ ಕರ್ಕೊಂಡು ಬಂದರು. ನನಗೊಳಗೆ ಹೆದರಿಕೆ ಎಲ್ಲಿರ ಹೋಗಿತ್ತು ಯಾವ ಎಲ್ಲರ ಒಳತ್ತಂದ್ರೆ ಏನು ಮಾಡಲ್ಲ. ಒಳಗೆ ಡಬ್ಬ ಡಬ್ಬ ನಗ್ತಿತ್ತು ಅಂದ್ರ ಮ್ಯಾಗ ಫೋಟೋ ಎಲ್ಲ ಹಿಡಿದ್ರು ನಕ್ಕೋತಾವ. ಬಂದೆ ಹಂಗೆ ಕಡ್ಯಾಕಾಗ ಆದ್ರೆ ಚಲೋ ಸಮಾಧಾನ ಅದ. ಎತ್ತುಗಳು ಈ ಎತ್ತುಗಳು ತೆಕ್ಕಂಗಿಲ್ಲ ನೋಡಿರ್ಬೇಕಾದ್ರೆ ನಾವು ಅವು ಕೆಟ್ಟ ಭಾರ ಹಾಕ್ರಿ ಅವ್ರ ಮ್ಯಾಗ. ಎಂಥ ಕಬ್ಬು ಹಾಕ್ರಿ, ಎಷ್ಟು ಕ್ವಿಂಟಲರ ಹಾಕ್ರಿ ಅದ್ರ ಮೇಲೆ. ಎತ್ತಿನ ಗಾಡಿ ತೆಕ್ಕಂಗಿಲ್ಲ, ಅವು ಭಾಳ ಗಟ್ಟಿಯಿಂದ ಒಯ್ತಾವ. ಅದ್ರ ತಳಗೆ ಏನು ನಾಯಿ ಇರ್ತದ ನೋಡು, ಅದು ಏನು ಮಾಡ್ತದ? ತಿಕ್ಕೋತ ಒಕ್ಕದ ಮನಿಗೆ ಹೋತಂತ. ಎತ್ತುಗಳು ಕೇಳಿದಂತ ಅಲ್ಲ ನಾವು ಹೊತ್ಕೊಂಡು ಬಂದೇವು, ನಮಗ ತೇಕತ್ತಿಲ್ಲ, ನೀ ಏನು ಬರಾಕತ್ತಿಯಲ್ಲ, ನೀ ಯಾಕಿಟ್ಟು ತೇಕಾಕತ್ತಿ ಅಂತ ಕೇಳ ನಾಯಿ. ಆ ನಾಯಿ ಹೇಳ್ತಂತ ಅದು ತಿಳ್ಕೊಂಡದಂತ ಎತ್ತಿನ ಗಾಡಿನ ನಾನ ಎತ್ಕೊಂಡು ಬರಾಕತ್ತೀನಿ ಅನ್ನೋ ತಿಳ್ಕೊಂಡದಂತದು. ಈಗೇನು ಮ್ಯಾಗ ಎತ್ತಿನ ಗಾಡಿ ಐತಿಲ್ಲ ನಾನ ಒತ್ಕೊಂಡಿನಿ ಅಂತ ತಿಳ್ಕೊಂಡು ಅದು ಹೇಳ್ತ ಇಟ್ಟು ನಿನ್ನ ಎತ್ತಿನ ಗಾಡಿ ಎತ್ಕೊಂಡು ಬರಾಕತ್ತೀನಿ ಅದಕ್ಕೆ. ದೊಡ್ಡ ಮಠ ಇದ್ರು ಸಹಿತ ನಮಗಿಂತ ಬಹಳಷ್ಟು ವರ್ಷಗಳ ದೊಡ್ಡವರು. ನನಗ ಅವ್ರಿಗೆ ಭಾಳ ವರ್ಷ, ಸುಮಾರು ನನಗಿಂತ ಒಂದು 10 ವರ್ಷ ದೊಡ್ಡವರು. ಆದರೂ ಸಹಿತ ನಮ್ಮ ತಮ್ಮ ಜಮಖಂಡಿ ಮಠಕ್ಕಾಗ್ಯಾನ. ಅವ ಆ ಕಡೆ ಭಾಗದೊಳಗೆ ಒಂದು ಒಳ್ಳೆ ಏನೋ ಕೆಲಸ ಮಾಡಕತ್ತಾನ. ಅವನಿಗೆ ನಾ ಏನಾದರೂ ಒಂದು ಸ್ವಲ್ಪ ಮಾರ್ಗದರ್ಶನ ಮಾಡಬೇಕು, ಸಲಹೆ ಸೂಚನೆಗಳನ್ನು ಕೊಡಬೇಕು. ಅವನ ಜೊತೆ ನಾನು ನಿಂತ್ಕೋಬೇಕಂತ ತಿಳ್ಕೊಂಡು ಬರೀ ಅವ್ರಿಗೆ ಹೋಗಿ ನಾ ಆಮಂತ್ರಣ ಕೊಟ್ಟಿಲ್ಲ, ಏನೂ ಇಲ್ಲ. ಅಜ್ಜರ ಬರ್ರಿ ಹಿಂಗೆ ಕಾರ್ಯಕ್ರಮಕ್ಕೆ ಪ್ರವಚನ ಹೇಳಕ್ಕೆ ಬರ್ರಿ ಅಜ್ಜರ ಅಂತ ತಿಳ್ಕೊಂಡು ಬರೀ ಫೋನ್ ಮಾಡಿದ್ರ ಮೂಲಕ ಎಲ್ಲ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಈ ಕಾರ್ಯಕ್ರಮ ಬಂದು ಯಶಸ್ವಿ ಮಾಡಲಿಕ್ಕೆ ಕಾರಣೀಭೂತರು ಅದು ನಮ್ಮ ಶಿವಯೋಗಿ ಅಜ್ಜವರಾಗಿದ್ದಾರೆ. ಅವರು ಡಾಕ್ಟರೇಟ್ PhD ಮಾಡಿ ಡಾಕ್ಟರೇಟ್ ಪದವಿಯನ್ನು ಅವರು ಪಡೆದುಕೊಂಡಿದ್ದಾರೆ. ಹಲವಾರು ಸಾಹಿತ್ಯವನ್ನು ಅವರು ಸಹಿತ ಬರೆದಿದ್ದಾರೆ. ಸದಾವಕಾಲ ನೋಡ್ರಿ ಇಟ್ಟೆಲ್ಲ ನಾ ಮಾತಾಡ್ಕೊತ ಕುಂತೀನಿ, ಇಟ್ಟೆಲ್ಲ ಕುಂತಾರ. ಖಾಲಿ ಕುಂತೀನಿ ನೋಡ್ರಿ ನಾವು ಪೆನ್ನ ಬುಕ್ ತಗೊಂಡು ಒಟ್ಟು ಬರೀದ ಪುಸ್ತಕನ್ಯಾನ ಹುಳ ಆಗ್ಯಾರ ಅವರು. ಅಷ್ಟು ಅದ್ರ ಮೇಲೆ ಆಸಕ್ತಿ ಅವರಿಗೆ. ಅವ್ರು ಬರ್ದಿದ್ದು ನಮಗೇನು ಅವ್ರಿಗೆ ಗೊತ್ತಾಗಂಗಿಲ್ಲ ಅಂದ್ರೂ ತೋರಿಸ್ತಾರೆ ನಮಗೆ. ಇದು ಬರ್ದಿ ನೋಡ್ರಿ ದೇವ್ರ ಹೆಂಗೈತಿ ನೋಡ್ರಿ ಅಂತ. ಅದು ಅವ್ರ ದೊಡ್ಡತನ ಅವ್ರು. ಅದಕ್ಕೆ
ಇಟ್ಟು ಬೈಬೇಕು ಇಟ್ಟು ಹೊಗಳ್ಬೇಕು ಅವ್ರಿಗೆ ಏನು ಮಾಡ್ಬೇಕು. ಅಜ್ಜವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅವರು 2-3-4 ವರ್ಷದಿಂದ ಗದ್ಯಾಳ ಗ್ರಾಮಕ್ಕೂ ಪ್ರವಚನಕ್ಕೆ ಬಂದಿದ್ರು. ಅವ್ರು ಹಿರಿಯರು ಬಂದಿದ್ರು. ಅವ್ರ ಜ್ಞಾಪಕ ಶಕ್ತಿ ನೋಡಿ ಆಶ್ಚರ್ಯ ಆಯ್ತು ನನಗೆ. ಇಲ್ಲಿ ಯಾರ್ಯಾರು ಹಿರಿಯರು ಬಂದಾರೋ ಅವ್ರ ಹೆಸರು ಹಿಡಿದು ಮಾತಾಡಕತ್ತಾರ ಅವರು. ಅಂದ್ರೆ ಅವರು ಮೈಂಡ್ ಪವರ್ ಎಷ್ಟೈತೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಅವರು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಮನಮುಟ್ಟವಾಗಿ ಅದ್ಭುತವಾಗಿ ಪ್ರವಚನವನ್ನು ಹೇಳಿ ನಮಗೆ ಭಾಳಷ್ಟು ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ತಟ್ಟಿ ಅಭಿನಂದನೆ ಸಲ್ಲಿಸೋಣ. ಅದೇ ತರನಾಗಿ ಈ ವೇದಿಕೆ ಮೇಲೆ ಪ್ರತಿ ದಿವಸವೂ ಸಹಿತ ಒಬ್ಬೊಬ್ಬ ಜಂಗಮ ಮೂರ್ತಿಗಳು ಬಂದು ಆಸೀನರಾಗಿ ನಿಮಗೆಲ್ಲ ಅವರು ಯಾಕೆ ಇಲ್ಲಿ ಕುಂತಾರ, ಅವ್ರನ್ನ ಯಾಕೆ ಇಲ್ಲಿ ಕುಣಿಸ್ಯದ, ನಿಮಗೆಲ್ಲ ಧರ್ಮದ ಮಾರ್ಗವನ್ನು ತೋರಿಸ್ತಾರಂತ ತಿಳ್ಕೊಂಡು ಪ್ರೀತಿ ಅಭಿಮಾನದಿಂದ ಊರಾನವರು ಅವರಿಗೆ ಒಂದು ಗೌರವ ಸ್ಥಾನವನ್ನು ಕೊಟ್ಟು ಈ ವೇದಿಕೆ ಮೇಲೆ ಅವರಿಗೆ ಕುಂದ್ರಿಸಿದ್ದೀರ. ಅದರ ತಕ್ಕಂಗೆ ಅವರು ಸಹಿತ ಈ ಭಾಗದೊಳಗೆ ಗೋಟೆ ಗ್ರಾಮದೊಳಗೆ ಸದಾಕಾಲ ಧರ್ಮ ಜಾಗೃತಿಯನ್ನು ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರೂ ಚಂದ ನಾ ಹೇಳೀನಿ, ನನ್ನ ಬಗ್ಗೆ ಏನರ ತಪ್ಪು ತಿಳ್ಕೊಬೇಡ್ರಪ್ಪ, ಏನರ ನಿಮ್ಮ ಮನಸ್ಸು ನೋವಂಗೆ ಏನರ ಹೇಳಿದ್ನಿ ಅಂತಂದ್ರೆ ಏನೂ ತಪ್ಪು ತಿಳ್ಕೊ. ನಾ ಈ ಊರಿನ ಏಳಿಗೆಗಾಗಿ ಅಷ್ಟೇ ಹೇಳೋದು. ಅದಕ್ಕೆ ಈ ಊರಿನ ಜಂಗಮ ಮೂರ್ತಿಗಳು ಕ್ರಿಯಾಶೀಲರು, ಉದ್ಯಮಿದಾರರು ಆಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ವೇದಮೂರ್ತಿ ಬಸವಲಿಂಗಯ್ಯ ಸ್ವಾಮಿಗಳು ಅವರು ಸಹಿತ ಈ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವ್ರಿಗೂ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅಭಿನಂದನೆ ಸಲ್ಲಿಸ್ರಿ. ಅದೇ ಥರನಾಗಿ ನಮ್ಮ ಮುಂದಿನವರು, ನಮ್ಮ ಫ್ಯೂಚರ್ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮಕ್ಕೆ ಸಹಾಯಧನವನ್ನು ಸಲ್ಲಿಸಿರ್ತಕ್ಕಂಥ ಸಿದ್ದಪ್ಪ ದರಪ್ಪ ನ್ಯಾಮಗೋಡ್ 1000 ರೂಪಾಯಿ, ಸುನೀಲ್ ಸಾಳುಂಕೆ 200 ರೂಪಾಯಿ, ಮಾಯಪ್ಪ ಸಲ್ಗರ್ 200 ರೂಪಾಯಿ, ಮಲ್ಲಪ್ಪ ತೊದಲ್ಬಾಗಿ 200 ರೂಪಾಯಿ, ನಿಂಗಪ್ಪ ನಾಗಪ್ಪ ತೇಲಿ 500 ರೂಪಾಯಿ, ಸತ್ಯಪ್ಪ ಕೌಟೇಕರ್ 501 ರೂಪಾಯಿ, ಸಿದ್ದಲಿಂಗ ತೇಲಿ 500 ರೂಪಾಯಿ, ಗುಪ್ತ ಕಾಣಿಕೆಯಾಗಿ 100 ರೂಪಾಯಿ, ನಿಂಗಪ್ಪ ಮೈಗೂರವರು 500 ರೂಪಾಯಿ, ರವಿ ಚೆನ್ನ ಕೇಳ್ಕೊಂಡು ಬಂದ್ರಲ್ಲ ಯಾವ ರೀತಿ ಕಾರ್ಯಕ್ರಮದು ನಡೆದೈತಿ ಅಂತೇಳಿ. ಇನ್ನೂ ಕಾರ್ಯಕ್ರಮ ಮುಂದುವರಿತೈತ್ರಿ. ಈಗ ನಡು ಮಧ್ಯದಲ್ಲಿ ಏನು ಮಾಡಕತ್ತೀರಿ, ನಮ್ಮ ಸ್ವಾಮೀಜಿಯವರಿಗೆ ಮಾಲಾರ್ಪಣೆ ಅಂದ್ರೆ ಸನ್ಮಾನ ಕಾರ್ಯಕ್ರಮ ಮಾಡ್ಲಕತ್ತೀರಿ ನಮ್ಮ ಗೋಟೆದ ಗ್ರಾಮದ ಎಲ್ಲ ಸದ್ಭಕ್ತರು ರೀ. ಬೆಳಗಾವಿ ಸ್ವಾಮೀಜಿಯವರು ಅದಾರಿ, ಆಮೇಲೆ ಜಮಖಂಡಿಯ ಒಲೆ ಮಠದ ಆನಂದ ಸ್ವಾಮೀಜಿಯವ್ರಿಗೆ ರೀ. ಫಸ್ಟ್ ಬೆಳಗಾವಿ ಸ್ವಾಮೀಜಿಯವರಿಗೆ ಶಾಲ್ ಹೊದಿಸಿ ಕೊರಳಗೆ ಹಾರ ಹಾಕಿ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ರಿ. ಇನ್ನು ನಮ್ಮ ಆನಂದ ಸ್ವಾಮೀಜಿಯವರಿಗೆ ಕೂಡ ಏನು ಮಾಡ್ತಾರೆ, ಶಾಲ್ ಹೊದಿಸಿ ಅವರಿಗೂ ಕೂಡ ಈಗ ನಮಸ್ಕಾರ ಮಾಡಕತ್ತಾರೆ. ಎಲ್ಲ ಸನ್ಮಾನ ಕಾರ್ಯಕ್ರಮದು ಮಾಡೋಣ ಬೆಳಗಾವಿ ಸ್ವಾಮೀಜಿಯವ್ರಿಗೆ ರೀ. ಇನ್ನು ಆನಂದ ಸ್ವಾಮೀಜಿಯವರಿಗೆ ಕೂಡ ಏನು ಮಾಡ್ತಾರೆ, ಇಲ್ಲಿ ಕೆಳಗೆ ಕೂಡಿಸಿ ಅವರಿಗೆ ಕೂಡ ಹೂವಿನ ಹಾರದು ಹಾಕಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡೋರ್ದಾರಿ. ನೋಡಕತ್ತೀರಿ ನೀವು. ಇಲ್ಲಿ ಬೇರೆ ಬೇರೆ ಹಳ್ಳಿಯಿಂದ ಬೇರೆ ಬೇರೆ ಊರಿನಿಂದ ಎಲ್ಲರೂ ಬಂದಾರಿ. ಸ್ವಾಮೀಜಿಯವರ ಕರ್ಕೊಂಡು ಹೋಗಾಕು ಆತು, ಆಮೇಲೆ ಸ್ವಾಮೀಜಿಯವ್ರ ಹಿತ್ತು ನುಡಿ ಕೇಳಕ್ಕೂ ಆತ್ರಿ. ಇವಾಗ ನಮ್ಮ ಆನಂದ ಒಲೆಮಠ ಅವ್ರ ಸ್ವಾಮೀಜಿಯವರಿಗೆ ಏನು ಮಾಡಕತ್ತೀರಿ, ಶಾಲ್ ಹೊದಿಸಿ ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನು ಮಾಡಕತ್ತಾರಿ ನಮ್ಮ ಗೋಟೆದ ಗ್ರಾಮದವರು. ಅಂದ್ರೆ ಒಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಾರಿ. ಅಂದ್ರೆ ಈ ರೀತಿ ಏನು ಸ್ವಾಮೀಜಿ ಅವ್ರನ್ನ ಕರೆಸಿ ಎಲ್ಲ ಹಲವಾರು ದುಶ್ಚಟಗಳಿಗೆ ಒಳಗಾಗಿರ್ತಕ್ಕಂಥ ಯುವಕರಲ್ಲಿ ಏನು ಮಾಡ್ಲಾಕತ್ತಾರೆ, ಅವ್ರನ್ನ ದುಶ್ಚಟಗಳನ್ನ ದೂರ ಮಾಡ್ಲಾಕತ್ತಾರು. ಇವಾಗ ಮುಂದ್ರಿ ಅವ್ರದ್ದು ಸನ್ಮಾನ ಕಾರ್ಯಕ್ರಮ ಮುಗಿತ್ರಿ. ಅದಾದ ಬಳಿಕ ಇನ್ನೂ ಒಂದು ಸ್ವಲ್ಪ ಎದ್ದು ಕೂಡ್ರಿ, ಯಾಕಂದ್ರೆ ಕಾಲದು ಭಾಳ ತನಕ ಕೂತು ಏನಾಗಿರ್ತಾವ್ರಿ, ಜುಮ್ ಬಂದಿರ್ತಾವೆ. ಹಾಗಾಗಿ ಸ್ವಾಮೀಜಿ ಅವ್ರು ಏನು ಮಾಡಿದ್ರು, ಎಲ್ಲಾರನ್ನೂ ಎಬ್ಬಿಸಿ ನಿಂದ್ರಿಸಿ ಮತ್ತು ವಾಪಸ್ ಕೂಡಕ್ಕೆ ಹಚ್ತಾರೇನು. ಇದು ಒಂಥರ ಅಂದ್ರೆ ವ್ಯಾಯಾಮ ಇದ್ದಂಗೆ ರೀ. ಯಾಕಂದ್ರೆ ಸ್ವಾಮೀಜಿಯವ್ರಿಗೆ ಗೊತ್ತೈತಿ. ಇನ್ನು ಸ್ವಾಮೀಜಿಯವರು ಪೂಜಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾರೆ. ಮುಂದೆ ಪೂಜೆ ಯಾವ ರೀತಿ ನಡೀತು ಅಂತೇಳಿ ನೋಡ್ಕೊಂಡು ಬರ್ರಿ. ನಾ ಆಮೇಲೆ ಭೇಟಕ್ಕನ ಎಲ್ಲರೂ ಸ್ಟೇಟ್ ಕುಂತ್ಕೊಂಡು ಅವ್ರ ಕೈ ಮುಗಿರಿ, ಕಣ್ಣು ಮುಚ್ಚಿರಿ. ಅಕ್ಕ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಣವಾರೂಢನು
ಸ್ವರೂಪನು ಪ್ರಣವ ಪ್ರಕೃತಿ ಸಂಜ್ಞನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲ ಅನುಪಮಶೀಲಂ ಬಸವಂ ಜಂಗಮಲೋಲಂ ಬಸವ ರಕ್ಷಿಪುದನ ಸಂಗನ ಬಸವ ಈಗ ವಿಭೂತಿ ಧಾರಣೆ. ಅಯ್ಯ ನನಗೆ ಶ್ರೀ ವಿಭೂತಿಯೇ ಕುಲದೈವ ಅಯ್ಯ ನನಗೆ ವಿಭೂತಿಯೇ ಮನದೈವ ಅಯ್ಯ ನನಗೆ ವಿಭೂತಿಯೇ ಸರ್ವ ಕಾರಣ ಅಯ್ಯ ನನಗೆ ವಿಭೂತಿಯೇ ಸರ್ವ ಸಿದ್ಧಿ ಅಯ್ಯ ನನಗೆ ವಿಭೂತಿಯೇ ಸರ್ವ ವಶ ಅಯ್ಯ ಕೂಡಲ ಚನ್ನ ಸಂಗಮ ದೇವ ಮಹಾವಿಭೂತಿ ಎಂಬ ಪರ ನನಗೆ ವಿಭೂತಿಯೇ ಸರ್ವ ಸಾಧನವಯ್ಯ ಈಗ ಲಿಂಗ ಮಜ್ಜನ. ಸಜ್ಜನೆಯಾಗಿ ಮಜ್ಜನ ಕೆರೆವೆ ಶಾಂತಳಾಗಿ ಪೂಜೆಯ ಮಾಡುವೆ ಸಮರತೆಯಿಂದ ನಿಮ್ಮನು ಹಾಡುವೆ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ನಗಲದ ಪೂಜೆ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವಯ್ಯ ಜನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನಾಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ನರ ಜನ್ಮವ ತೊಡೆದು ಭಕ್ತಿಯಂದೈಸಿದ ಗುರುವೇ ಚನ್ನ
ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಎನ್ನಾಗತಿ ಮತಿ ನೀವೇ ಕಂಡಯ್ಯ ಎನ್ನಾಗತಿ ಮತಿ ನೀವೇ ಕಂಡಯ್ಯ ಎನ್ನ ಗುರು ಪರಮ ಗುರು ನೀವೇ ಶಿವನ ಪೂಜಿಸೋ ಮನವೇ ಶಿವನಾಗಿ ಶಿವನ ಪೂಜಿಸೋ ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ ಮನವೇ ಶಿವನಾಗಿ ಶಿವನ ಪೂಜಿಸೋ ಹರ 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 ಎಂದೊಮ್ಮೆ ಹರ 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 ಎಂದೊಮ್ಮೆ ಹರನಾಗಿ ಹರನ ಪೂಜಿಸೋ ಮನವೇ ಹರನಾಗಿ ಹರನ ಪೂಜಿಸೋ ಹರನಾಗಿ ಹರನ ಪೂಜಿಸೋ ಮನವೇ ಹರನಾಗಿ ಹರನ ಪೂಜಿಸೋ ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ ಮನವೇ ಶಿವನಾಗಿ ಶಿವನ ಪೂಜಿಸೋ ಲಿಂಗವೇ 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 ಎಂದೊಮ್ಮೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವಾ ಪೂಜಿಸಿ ಲಿಂಗವಾಗು ಮನವೇ 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 ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ ಮನವೇ ಶಿವನಾಗಿ ಶಿವನ ಪೂಜಿಸೋ ಈಗ ಎಲ್ಲರೂ ಜಪ ಮಾಡಬೇಕು. ಯಾರು ಕೊಳ್ಳಾಗ ಲಿಂಗ ಅದಾವ ಅವರು ಅಲ್ಲೇ ಕುಂತಲ್ಲೇ ತಳಗ ಲಿಂಗ ತಕ್ಕೋರಿ. ಎಡಗೈ ಹಸ್ತದ ಮೇಲೆ ನೀವು ಲಿಂಗ ಇಟ್ಕೋರಿ. ಲಿಂಗ ನೋಡ್ತಾ ಜಪ ಮಾಡ್ರಿ. ಈ ರುದ್ರಾಕ್ಷಿ ಯಾರು ಕೊಳ್ಳಾಗ ಅದಾವಲ್ಲ ಅದು LKG ಸ್ಟೂಡೆಂಟ್ ಇದ್ದಂಗೆ ನೀವು ಮುಂದೆ ಲಿಂಗ ತಗೊಳಕ. ನೀವು ಕೊಳ್ಳಾಗ ಲಿಂಗ ರುದ್ರಾಕ್ಷಿ ಇದ್ದವ್ರು ಏನು ಮಾಡ್ರ, ರುದ್ರಾಕ್ಷಿ ನೋಡ್ತಾ ಜಪ ಮಾಡ್ರಿ. ರುದ್ರಾಕ್ಷಿ ಅಂತೂ ಅದಾವ. ರುದ್ರಾಕ್ಷಿ ಇಟ್ಕೊಂಡು ನೀವೆಲ್ಲ ಜಪ ಮಾಡ್ತೀರಿ. ಹೆಂಗ್ ಜಪ ಮಾಡ್ತೀರಿ, ಏನಂತೀರಿ ಜಪ ಮಾಡ್ಕೋತ? ವೆರಿ ಗುಡ್. ಆ ಲಿಂಗೈನ್ ನೋಡ್ತಾ, ಲಿಂಗ ಇದ್ದವರು ಮನಸ್ಸಿನೊಳಗೆ ಓಂ ನಮ ಲಿಂಗೈನ್ ನೋಡ್ತಾನ ಅನ್ಬೇಕು.
ಎಷ್ಟು ಮಗ್ನನ ಆಗಿಬಿಟ್ರಿ ಎಲ್ಲರೂ. ಇದ ನೋಡಿ ನನ್ನ ಕನಸು. ಬಟ್ ನಮ್ಮ ಜಮಖಂಡಿ ತಾಲೂಕಿನೊಳಗೆ ಎಲ್ಲ ಹಳ್ಳಿ ಒಳಗೆ ಯಾವ ಊರಿಗೆ ಹೋಗ್ತೀವಿ ಅಲ್ಲಿ ಶಿವಾಲಯನೇ ನಿರ್ಮಾಣ ಆಗ್ಬೇಕು, ಅಲ್ಲಿ ಬಸವ ಕಲ್ಯಾಣನೇ ನಿರ್ಮಾಣ ಆಗ್ಬೇಕು. ಅಷ್ಟು ಚಂದ ನೀವೆಲ್ಲ ಜಪವನ್ನು ಮಾಡ್ತಾ ಎಲ್ಲರೂ ಶಿವಶರಣರ ಕಣ್ಣಾಗ ನೀವೆಲ್ಲರೂ ಸಹಿತ ಕಾಣ್ತಾ ಇದ್ದೀರಾ. ಭಾಳ ಒಳ್ಳೆಯದ. ಈ ಭಜನಾ ಕಲಾವಿದರು ಇಲ್ಲದಾರಿ, ಮಂಗಳಾರತಿ ಆಡಕ್ಕೆ ಬರ್ತೀರಿ? ಅವ್ರು ರೆಡಿನ, ಆಲ್ ಟೈಮ್ ರೆಡಿ ಅವ್ರು. ಬರ್ರಿ ಒಂದು ಮಂಗಳಾರತಿ ಅಂದ್ಬಿಡಕ್ಕಂತ್ರಿ. ನೀವೆಲ್ಲ ಈಗ ಮಂಗಳಾರತಿ ಅನ್ನುವಾಗ ನೀವೆಲ್ಲ ಎದ್ದು ನಿಂದಿರು. ಈಗೆಲ್ಲ ಕೇಳ್ರಿ, ಮತ್ತೆ ಎದ್ದು ನಿಂತಿರು. ಅವ್ರು ಮಂಗಳಾರತಿ ಅನ್ನುವಾಗ ಎದ್ದು ನಿಲ್ಬೇಕು. ಮಂಗಳಾರತಿ ಮುಗಿದ ಮೇಲೆ ಏನು ಮಾಡ್ಬೇಕಂದ್ರೆ ಆಮೇಲೆ ಮುಗಿದ ಮೇಲೆ ಸಾಲಾಗಿ ಕುಂತ್ಕೊಂಡು ಬಿಡ್ಬೇಕು ಪ್ರಸಾದಕ್ಕೆ. ಯಾರು ಇಲ್ಲಿ ನಮಸ್ಕಾರ ಮಾಡೋದು, ಅಲ್ಲೇ ಕುಂತಲ್ಲೇ ನಮಸ್ಕಾರ ಕೈ ಮುಗಿರಿ. ಮತ್ತು ಆಮೇಲೆ ಇಲ್ಲೇ ವೇದಿಕೆ ಮೇಲೆ ಬಂದು ಕುಂದಿರ್ತೇವೆ ನಾವು. ಎಲ್ಲರಿಗೂ ಭೇಟಿಯಾಗಿ ರಾತ್ರಿ ಒಂದಾಗಲ್ಲಂಕ ಎಲ್ಲರಿಗೂ ಭೇಟಿಯಾಗಿ ಹೋಗಿ ನಾವು. ಪರಂ ಜ್ಯೋತಿ ಬೆಳಗುತ್ತಿದೆ ವಿಮಾನ ಪರಂ ಜ್ಯೋತಿ ಬೆಳಗುತ್ತಿದೆ ವಿಮಾನ ಪರಂ ಜ್ಯೋತಿ ಬೆಳಗುತ್ತಿದೆ ವಿಮಾನ ಪರಂ ಮಾತು ಮನಂಗಳು ದತ್ತ ಮೀರಿದ ಮಾತು ಮನಂಗಳು ದತ್ತ ಮೀರಿದ ಸಾತು ಶಯದ ನೀರು ಪಾದಿತ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಎಂಬ ಭಕ್ತಿ ಬಿಡಿದ ದೇವ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಮಾತು ಮನಂಗಳಿಂದ ಕತ್ತ ಮೀರಿದ ಮಾತು ಮನಂಗಳಿಂದ ಕತ್ತ ಮೀರಿದ ಸಾತ್ವಿಸಯದ ನೀರು ಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಮುಸಕಿದ ವಿಷಯ ಪತಂಗ ಬೆದಿರುಳೆತ ಮುಸಕಿದ ವಿಷಯ ಪತಂಗ ಬೆದಿರುಳೆತ ತಾಮಸ ಬುದ್ಧಿ ಎಂಬ ಕತ್ತಲೆ ಕಳಿಯೇ ಮಸಗಿಸು ಜ್ಞಾನ ವ್ಯಂತ್ಯಂಬ ಮಹಾಭ್ರಮೆ ಮುಸಗಿಸು ಜ್ಞಾನ ವ್ಯಂತ್ಯಂಬ ಮಹಾಭ್ರಮೆ ಪಸರಿಸಿ ಮಾಯಾ ಕಳಿಕ ಪೂರ್ಧದನುಪಮ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಮಾತು ಮನಂಗಳಿಂದ ತತ್ತ ಮೀರಿದ ಮಾತು ಮನಂಗಳಿಂದ ತತ್ತ ಮೀರಿದ ಸಾತ್ವಿಸಯದ ನೀರು ಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ಭೀಮಾ ಕಾರದ ಗುಣ ಮೋರು ಮುಟ್ಟದ ಗಣನ ಗತಿತಾರ್ಥ ಜನ ತೋರುವ ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತ ಅಣು ಮಾತ್ರ ಚಲನೆ ಇಲ್ಲದ ಮೋಕ್ಷ ಚಿಂತ ಮಣಿಯನಿಸುವ ಶಂಭುಲಿಂಗವತಾನಾದ ಮನೆಯನಿಸುವ ಶಂಭುಲಿಂಗವತಾನಾದ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಮಾತು ಮನಂಗಳ ತಾತ ಮೀರಿದ ಮಾತು ಮನಂಗಳ ತಾತ ಮೀರಿದ ಸಾತ್ವಿಸಯದ ನೀರು ಪಾದಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ
ಮಾತು ಮನಂಗಾಳಿ ತತ್ತ ಮೀರಿದ ಮಾತು ಮನಂಗಾಳಿ ದತ್ತ ಮೀರಿದ ಸಾತು ಜಯದ ನೀರು ಪಾದಿತ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ ವಿಮಲ ಪರಂ ತಂದೆ ನೀನು ತಂದೆ ನೀನು ತಾಯಿ ಇಲ್ಲವಯ್ಯ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಹಾಲಲ್ಲದ್ದು ಹಾಲಲ್ಲದ್ದು ನೀರಲ್ಲದ್ದು ಅದು ನಿಮ್ಮ ಧರ್ಮವಯ್ಯ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನ ಅಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ವಿಶ್ವಕ್ಕೆ ಕಲ್ಯಾಣವಾಗಲಿ ಸಕಲ ಜೀವರಾಶಿಗಳಿಗೆ ಲೇಸಾಗಲಿ ನಮ್ಮ ದೇಶದ ಬೆನ್ನೆಲುಬು ರೈತನಿಗೆ ಕಾಲಕ್ಕೆ ತಕ್ಕಂತೆ ಮಳೆ ಮಳೆಗೆ ತಕ್ಕಂತೆ ಬೆಳೆ ಬೆಳೆಗೆ ತಕ್ಕಂತೆ ಬೆಲೆ ಕರುಣಿಸು ಭಗವಂತ ನಮ್ಮ ದೇಶದ ಗಡಿಯನ್ನು ಕಾಯುತ್ತಿರುವ ವೀರ ಯೋಧನಿಗೆ ರಟ್ಟೆಗೆ ಶಕ್ತಿ ಕೊಡು ಭಗವಂತ. ಬಂದ್ರಲ್ಲ ಫ್ರೆಂಡ್ಸ್, ಎಷ್ಟು ಚಂದ ಕಾರ್ಯಕ್ರಮ ನಡೀತು ನಮ್ಮ ಗೋಟೆದೊಳಗೆ ಅಂಥೇಳಿ. ನಮ್ಮ ಜಮಖಂಡಿಯ ಆನಂದ ಸ್ವಾಮೀಜಿ ಅವ್ರಿಗೆ ರೀ, ಆಮೇಲೆ ಬೆಳಗಾವಿ ಸ್ವಾಮೀಜಿ ಅವರಿಗೂ, ಆಮೇಲೆ ನಮ್ಮ ಗೋಟೆದ ಗ್ರಾಮದ ಶಿವನಿಂಗಯ್ಯ ಸ್ವಾಮೀಜಿ ಅವ್ರಿಗೆ ರೀ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಚಂದ ನಡೆಸಿಕೊಟ್ಟಿರಿ ಕಾರ್ಯಕ್ರಮ. ನಮ್ಮ ಗೋಟೆದ ಗ್ರಾಮಕ್ಕೆ ಬಂದ ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟಿರಿ ಸಮಾಜಕ್ಕೆ. ಅದಲ್ದನ ನಮ್ಮ ಗೋಟೆದ ಗ್ರಾಮ ತಾಯಂದಿರು, ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು ಪ್ರತಿಯೊಬ್ಬರೆಲ್ಲ ಹೋಳ್ಗೆ ಮಾಡೋದಾಗಲ್ರಿ, ಅಡುಗೆ ಕೆಲಸ ಮಾಡೋದಾಗಲ್ರಿ, ಜವಾಬ್ದಾರಿ ತೊಗೊಂಡು ಆಮೇಲೆ ಕಾರ್ಯಕ್ರಮ ನಡೆಸಿಕೊಟ್ಟಂಥ ನಮ್ಮದು ಗೋಟೆದ ಗ್ರಾಮದ ಯುವಕರ ಮಂಡಳಿಯವರು ಪ್ರತಿಯೊಬ್ಬರೆಲ್ಲ. ಅದಲ್ದನ ಶಿವನಿಂಗನ ಚಪ್ಪರಿ, ಮಲ್ಲಿಕಾರ್ಜುನ ಶಾಸ್ತ್ರಿ ಅವ್ರ ಕಾಕಾರಿ, ಏನು ಉಳ್ದಂಥವ್ರು ಎಲ್ಲರೂ ಓಡಾಡಿ ಜವಾಬ್ದಾರಿ ತೊಗೊಂಡು ಎಲ್ಲರೂ ಗೋಟೆದ ಗ್ರಾಮ ತಾಯಂದಿರು, ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ಅಜ್ಜಂದಿರು, ಕಾಕಂದಿರು ಪ್ರತಿಯೊಬ್ಬರೆಲ್ಲ ಮುಂದೆ ನಿಂತು ಜವಾಬ್ದಾರಿ ತೊಗೊಂಡು ಕೆಲಸವನ್ನು ಮಾಡಿರಿ. ಕಾರ್ಯಕ್ರಮ ಚೆನ್ನಾಗಿ ಮಾಡ್ಲಿಕ್ಕ ಅಂದ್ರೆ ಸ್ವಾಮೀಜಿ ಅವರಿಗೆ ಸಪೋರ್ಟ್ ಮಾಡಿರಿ. ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ನಾ ವಿಡಿಯೋ ಇಷ್ಟಕ್ಕೆ ಮುಗಿಸೋಕ್ಕಿದನು. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಅದಲ್ದನ ನಮ್ಮ ಅನಂತಪುರ ಡಾಕ್ಟರ್ ಮೇಡಮ್ ಅವರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅವರು ಕೂಡ ಚಂದ ನಿರೂಪಣೆಯನ್ನು ಮಾಡಿರಿ ಕಾರ್ಯಕ್ರಮದೊಳಗೆ. ಈಗ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಏನು ಮಾಡಿರಿ, ಈ ವಿಡಿಯೋಗಳನ್ನ ಹೆಚ್ಚಾಗಿ ಶೇರ್ ಮಾಡಿರಿ. ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೆ ಸಪೋರ್ಟ್ ಮಾಡಿರಿ.